ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೆಯ ಶತಮಾನ ಭಕ್ತಿಯ ಬೆಳಸಿನ ಕಾಲ. ಭರತ ಖಂಡದಲ್ಲಿ ಸಾವಿರಾರು ಶರಣರ ಕಾಯದ ಕೈಯಲ್ಲಿ ಕಾಯಕ, ಮನದಲ್ಲಿ ಶಿವಧ್ಯಾನ, ಮಾತಿನಲ್ಲಿ ಲಿಂಗಕಳೆ. ವಿಶ್ವಗುರು ಬಸವಣ್ಣನವರು ಸಮಗ್ರ ಕ್ರಾಂತಿಯ ನೇತಾರರು. ಶತಶತಮಾನಗಳಿಂದ ಅಸ್ಪೃಶ್ಯರೆಂದು ದೂರವಿಟ್ಟ ಮಾನವರನ್ನು ಮುಟ್ಟಿಕೊಂಡು, ಒಪ್ಪಿಕೊಂಡು, ಅಪ್ಪಿಕೊಂಡು, ಆಲಂಗಿಸಿ ತನ್ನಂತೆ ಮಾಡಿಕೊಂಡ ಮಹಾಮಹಿಮರು. ಕಾಯಕವೇ ಕೈಲಾಸವೆಂದು ಘೋಷಿಸಿ ಆಚರಿಸಿ ತೋರಿಸಿದ ನವ ಸಮಾಜ ನಿರ್ಮಾಪಕರು. ಹೆಣ್ಣು ಅಬಲೆ, ಕೀಳು, ಅಪವಿತ್ರಳು ಎಂಬುದನ್ನು ಹೊಡೆದೋಡಿಸಿ ಹೆಣ್ಣು ಮಕ್ಕಳಿಗೆ ಸಮಾನ ಸ್ವಾತಂತ್ರ್ಯ ನೀಡಿದ ಏಕೈಕ ಧರ್ಮಪಿತರು. ಇವನಾರವ ಎನ್ನದೆ ಎಲ್ಲರೂ ನಮ್ಮವರು ಎಂದು ಅಪ್ಪಿಕೊಂಡ ಯುಗ ಪ್ರವಾದಿ ಬಸವಣ್ಣನವರು. ಅಂದು ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅನೇಕ ಜನ ಶರಣೆಯರು ಜ್ಞಾನ ದೀಪ್ತಿಯನ್ನ ಬೆಳಗಿದರು. ಆತ್ಮಸಾಕ್ಷಿಯ ಅನುಭವದ ನುಡಿಮುತ್ತುಗಳೇ ವಚನ ಸಾಹಿತ್ಯ. ಹೆಣ್ಣಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟರೆ ಎಂತಹ ವೈರಾಗ್ಯದ ತುಟ್ಟ ತುದಿಯ ನೇರಬಲ್ಲಳು ಎಂದು ತೋರಿಸಿಕೊಟ್ಟ ಮಹಾವೈರಾಗ್ಯ ನಿಧಿ ಅಕ್ಕ ಮಹಾದೇವಿ. ಕುಲಕ್ಕೆ ಮುಕುಟಪ್ರಾಯವಾದಳು. ನೋಡಿರಿ ಶರಣಬಂಧುಗಳೇ, ಅವಳ ಸತ್ಯ ಪರೀಕ್ಷೆಯನ್ನ ಪ್ರಭುದೇವರು ಹೇಗೆ ಮಾಡುತ್ತಿದ್ದಾರೆಂದು ಅನುಭವ ಮಂಟಪದಲ್ಲಿ ನೋಡೋಣ. ಸರ್ವ ಶರಣೆಯರಿಗೂ ಶರಣು ಶರಣಾರ್ಥಿ. ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ. ಜಗವು ನಿನ್ನೊಳಗೆ, ನೀನು ನನ್ನೊಳಗೆ, ಕರಿಯು ಕನ್ನಡಿಯೊಳಗೆ ಅಡಗಿದಂತೆ ಅಯ್ಯ. ಕೂಡಲ ಸಂಗಮ ದೇವ, ನೀನು ನನ್ನೊಳಗೆ ಅಡಗಿದಂತೆ ಅಯ್ಯ. ಮಹಾನ್ ವಿರಗಿಣಿ ಅಕ್ಕ ಮಹಾದೇವಿಯವರು ಭವಿಯ ಬಂಧನವನ್ನು ತೊರೆದು ಕಲ್ಯಾಣಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕಿನ್ನರಿ ಬೊಮ್ಮಯ್ಯನವರು ಅನುಭವ ಮಂಟಪಕ್ಕೆ ಕರೆತರುತ್ತಿದ್ದಾರೆ. ಪ್ರಭುವೇ, ಅಕ್ಕ ಮಹಾದೇವಿ ಬರಲಿ ಬರಲಿ. ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಶರಣು ತಾಯಿ ಎನ್ನಕ್ಕ ಮಹಾದೇವಿ, ಮಹಾಲಿಂಗ ತ್ರಿಪುರಾಂತಕನೊಡ್ಡಿದ ತೊಡಕ ನೀವು ಬಿಡಿಸಿದಿರಾದಿ. ನಿಮ್ಮಿಂದ ನಾನು ಕೃತಾರ್ಥನಾದೆ. ಅನುಭವ ಮಂಟಪಕ್ಕೆ ಅಡಿಯಿಡು ತಾಯಿ, ಅಡಿಯಿಡು. ಎಲ್ಲಾ ಶರಣರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಅಯ್ಯ, ನಿಮ್ಮ ಶರಣರು ಮೆಟ್ಟಿದರೆ ಪಾವನವಯ್ಯ, ಇದ್ದ ಪುರವೇ ಕೈಲಾಸವಯ್ಯ. ಅಯ್ಯ, ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ. ಪ್ರಭುದೇವ ಚನ್ನ ಬಸವಣ್ಣನ ಬಸವಣ್ಣರಾದಿಯಾಗಿ ನಿಮ್ಮ ಅವಿಮುಕ್ತ ಶರಣರ ಪಾದಗಳಿಗೆ ನಮೋ ನಮಃ, ನಮೋ ನಮಃ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕಾಮಿಯಾಗಿ ನಿಷ್ಕಾಮಿಯಾದಳು, ಸೀಮೆಯಲ್ಲಿದ್ದು ನಿಸ್ಸೀಮೆಯಾದಳು. ಈ ಮಹಾದೇವಿ ಅಕ್ಕನ ನಿಲುವು ಶಿವನಿಗೆ ವೇದ್ಯ, ಶಿವಶರಣರಿಗೆ ವೇದ್ಯ. ಶರಣು ಶರಣಾರ್ಥಿ. ಅರಸಿ ತೊಳಲಿದರಿಲ್ಲ, ಅರಸಿ ಬಳಲಿದರಿಲ್ಲ, ಬಯಸಿ ಹೊಕ್ಕರಿಲ್ಲ, ತಪಸ್ಸು ಮಾಡಿದರಿಲ್ಲ. ಚನ್ನಮಲ್ಲಿಕಾರ್ಜುನನಿಗೆ ಒಲಿದವನಾಗಿ ಸಂಗನಾ ಬಸವಣ್ಣನ ಕಂಡು ಬದುಕಿದೆನು. ಕಾಯದ ಲಜ್ಜೆಯ ಕಲ್ಪಿತವ ಕಳೆದು, ಜೀವದ ಲಜ್ಜೆಯ ಮೋಹವ ನಳಿದು, ಮನದ ಲಜ್ಜೆಯ ನೆನಹ ಸುಟ್ಟು, ಭಾವದ ಕೂಟ ಬತ್ತಲೆಯಂತರಿದ ಮೂಡಲ ಸಂಗಮ ದೇವ ಎನ್ನ ಮಹಾದೇವಿ ಅಕ್ಕನ ನಿಲುವನ್ನು ನೋಡಯ್ಯ ಪ್ರಭುವೇ. ಉದರ ಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ತಾಯೇ? ಸತಿ ಎಂದರೆ ಮುನಿವರು ನಮ್ಮ ಶರಣರೆಲ್ಲರೂ. ನೀನು ನಿನ್ನ ಪತಿ ಕುರು ಹೇಳಿದರೆ ಬಂದುಕೊಳ್ಳಿರೋ, ಇಲ್ಲವಾದರೆ ತೊಲಗು ತಾಯೇ, ತೊಲಗು. ನೀನು ನಮ್ಮ ಶರಣರಲ್ಲಿ ಸಂಘ ಸುಖ ಸನ್ನಿಹಿತವ ಬಯಸುವುದಾದರೆ ನಿನ್ನ ಪತಿ ಯಾರೆಂದು ಹೇಳಾತಾಯೇ, ಇಲ್ಲವಾದರೆ ತೊಲಗು ತಾಯೇ, ತೊಲಗು. ಶರಣ ಸಂಘದಲ್ಲಿ ಎನ್ನ ಆಯುಷ್ಯ ಪೂರ್ತಿ ಕಳೆಯಲು ಬಂದೇ ಪ್ರಭುವೆ. ಹರನೇ ಎನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ್ದೆ ನೋಡ. ನಮ್ಮವರು ಚನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ ಮದುವೆ ಮಾಡಿಕೊಟ್ಟರು. ಗುರುವೇ ತೆತ್ತಿಗನಾದ.
ಲಿಂಗವೇ ಮದುವಳಿಗನಾದ. ನಾನೇ ಮದುವಳಿಗೆ ಆದೆನು. ಈ ಶರಣ ಬಂಧುಗಳೇ ತಂದೆ ತಾಯಿ ಎಂದರು. ಕೊಟ್ಟರು ಪ್ರಭುವಿನ ಮನೆಗೆ ಸದೃಶ್ಯ ಒಪ್ಪ ವರವನೆ ನೋಡಿ. ಇದು ಕಾರಣ ಚನ್ನಮಲ್ಲಿಕಾರ್ಜುನನೇ ಗಂಡ ನನಗೆ. ಲೋಕದ ಮಿಕ್ಕಿದ ಗಂಡರನಿಗೆ ಸಂಬಂಧವಿಲ್ಲವಯ್ಯ ಪ್ರಭುವೆ, ಸಂಬಂಧವಿಲ್ಲವಯ್ಯ ಪ್ರಭುವೆ. ತಪ್ಪವರಸಿ ಹೊರಟೆ ಎಂಬುದು ಸತ್ಯವೇ? ತನು ಸೀರೆಯ ನಡೆದ ನಿರ್ವಾಣದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು. ಕೇಶವೆಂಬ ಈ ನಿನ್ನ ಸೀರೆ ಅಂಗಕ್ಕೆ ಮರೆಯಾಯಿತೇ ಹೊರತು ಅಪಮಾನವೆಂತ ಹರಿಯಿತ್ತು. ಮಹಾದೇವಿ, ದೇವನಳಿದ ನೀನೊಲಿದ ಎಂಬುದು ಅದಾವುದಕ್ಕೆ? ಪಾವ ಶುದ್ಧವಾದಲ್ಲಿ ಸೀರೆಯ ನಡೆದು ಕೂದಲನ್ನು ಮರಿಸಲೇದಕ್ಕೆ? ಇದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು ಅಲ್ಲವೇ? ಮಹಾದೇವಿ, ಈ ವೇಷ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ಫಲ ಒಳಗೆ ಪಕ್ವವಾಗುವುದಲ್ಲದೆ ಹೊರಗಣಿಸಿಪ್ಪೆ ಒಪ್ಪಗೆಳದು. ಕಾಮನ ಮುದ್ರೆ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ? ಕಾಡದಿರಣ್ಣ ಚನ್ನಮಲ್ಲಿಕಾರ್ಜುನ ದೇವನ ಒಳಗಾದವಳ. ನೀ ದೇವರೊಳಗೋ ದೇವರು ನಿನ್ನೊಳಗು ಎಂಬ ಟಾವನರಿಗೆ ನೀನು ಹೇಳಿದೆ. ಫಲ ಪಕ್ವವಾಗೋದಲ್ಲದೆ ಸಿಪ್ಪೆ ಒಪ್ಪಗೆಡುವುದಿಲ್ಲವೆಂದು. ಅಂದರೆ ಸಿಪ್ಪೆ ತನ್ನ ಅಂದವನ್ನು ಕಳೆದುಕೊಳ್ಳುವ ವೇಳೆಗೆ ಹಣ್ಣಿನ ರಸ ಕೊಳೆಯುತ್ತದೆ. ನಿಜ, ನೀವು ಹೇಳಿದಂತೆ ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣು ಕೊಳೆಯುತ್ತದೆ. ಆದರೆ ಈ ಹಣ್ಣಿನ ರಸ ಕೊಳೆಯುವ ರಸ ಅಲ್ಲ. ಈ ದೇಹ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಅಂಗವಳಿದ ಲಿಂಗ ದೇಹದ ಚೈತನ್ಯದ ರಸ. ಇದು ಎಂದೆಂದಿಗೂ ಕೊಳೆಯದ ರಸ. ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿತವಾದ ರಸ. ಆತನನ್ನೇ ನಾನು ಮದುವೆಯಾಗಿ ನನ್ನ ದೇಹ ಧರ್ಮಗಳನ್ನೆಲ್ಲ ಆತನಲ್ಲಿ ಲೀನಗೊಳಿಸಿದ್ದೇನೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನುಲಿದನಯ್ಯ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೆ ನಾನುಲಿದನಯ್ಯ. ಚನ್ನಮಲ್ಲಿಕಾರ್ಜುನನೇ ಗಂಡನನಿಗೆ. ಲೋಕದ ಮಿಕ್ಕಿದ ಗಂಡರನಿಗೆ ಸಂಬಂಧವಿಲ್ಲವಯ್ಯ ಪ್ರಭುವೆ, ಸಂಬಂಧವಿಲ್ಲವಯ್ಯ ಪ್ರಭುವೆ. ನನಗೆ ಆಶ್ಚರ್ಯ. ಕಾಯವಿಲ್ಲದ ಸುಖವ, ಜೀವವಿಲ್ಲದ ಭಾವ, ಆಟವ ಹೇಳ ಗುಹೇಶ್ವರ ಲಿಂಗಕ್ಕೆ ತಾಯೇ. ಗಟ್ಟಿ ತುಪ್ಪಕ್ಕೆ ತಿಳಿದುಪ್ಪಕ್ಕೆ ಉಂಟೆ ಅಯ್ಯ. ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ. ಅಂಗಕ್ಕೆ ಆತ್ಮಕ್ಕೆ ಭಿನ್ನ ಉಂಟೆ ಅಯ್ಯ. ಎನ್ನಂಗವನ್ನು ಶ್ರೀ ಗುರು ಮಂತ್ರವ ಮಾಡಿ ತೋರಿದನಾಗಿ ಸಾವಯ ನಿರ್ವಯಕ್ಕೆ ಭಿನ್ನವಿಲ್ಲವಯ್ಯ. ಚನ್ನಮಲ್ಲಿಕಾರ್ಜುನ ಬೆರೆಸಿ ಮತಿಗೆಟ್ಟವಳ ಏತಕ್ಕೆ ನುಡಿಸುವಿರಯ್ಯ ಪ್ರಭುವೆ, ಏತಕ್ಕೆ ನುಡಿಸುವಿರಯ್ಯ ಪ್ರಭುವೆ. ನಾ ಸತ್ತನೆಂದು ಹೆಣ ಕೂಗಿದುಂಟೆ, ಬಚ್ಚಿಟ್ಟ ಬಯಕೆ ಕರೆದಿದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯಪ್ಪದೆ. ಇದು ಒಪ್ಪವಲ್ಲ ನಮ್ಮ ಗುಹೇಶ್ವರ ಲಿಂಗಕ್ಕೆ. ಸತ್ತ ಹೆಣ ಕೂಗಿದುಂಟು, ಬಚ್ಚಿಟ್ಟ ಬಯಕೆ ಕರೆದುದುಂಟು, ಹೆಪ್ಪಿಟ್ಟ ಹಾಲು ಸಿಹಿ ಆಯ್ತು. ಇದ ನಿಶ್ಚಯಿಸಿ ನೋಡಿ ಚನ್ನಮಲ್ಲಿಕಾರ್ಜುನ ದೇವರಲ್ಲಿ. ಸಾಯಿತು ಅಂಗ ಅಂಗನೆಯ ತೊರೆದು ಮನವಸ್ತು ಭಾವದಲ್ಲಿ ಬೆಚ್ಚಂತಿರ್ಪದು. ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಭವನಾಮವಾಳಿದೆ. ನೋಡಿದೆಯಾ ಬಸವಣ್ಣ? ನಮ್ಮ ಮಹಾದೇವಿಯ ಈ ಅಕ್ಕನ ನಿಲುವನ್ನು ಲೋಕಕ್ಕೆ ಪ್ರಕಟ ಮಾಡಬೇಕೆಂದೇ ನಾನು ಸೂರ್ಯನಾಗಬೇಕಾಯಿತು. ನಂಗವ ನೋಡಿರೇ ಪುರಾತನರು, ಬಾಲಕನದಂಗವ ನೋಡಿರೇ ಪುರಾತನರು. ಬ್ರಹ್ಮವನಾಚರಿಸಿ ತನ್ನ ಮರೆದಿಪ್ಪದ ನೋಡಿರೇ ಲಿಂಗವಂತರು. ತನ್ನಲ್ಲಿ ತಾನು ನಿಶ್ಚಯವಾಗಿ ಭಾಷೆ ಬೀಸರ ಹೋಗುದೆ ಇಪ್ಪ ಇರುವ ಕೂಡಲ ಸಂಗಮ ದೇವರಲ್ಲಿ ನಮ್ಮ ಮಹಾದೇವಿ ಅಕ್ಕಂಗಾಯಿತು, ನಮ್ಮ ಮಹಾದೇವಿ ಅಕ್ಕಂಗಾಯಿತು. ತನುವಿನೊಳಗಿದ್ದು ತನುವ ಗೆದ್ದಳು, ಮನದೊಳಗಿದ್ದು ಮನವ ಗೆದ್ದಳು, ವಿಷಯದೊಳಗಿದ್ದು ವಿಷಯಂಗಳ ಗೆದ್ದಳು. ಅಂಗ ಸಂಗವ ತೊರೆದು ಕವವ ಗೆದ್ದಳು. ಕೂಡಲ ಚನ್ನ ಸಂಗಯ್ಯನ ಹೃದಯ ಕಮಲವ ಬಗೆದು ಹೊಕ್ಕು ನಿಜ ಪದವ ನೈದಿದ ಮಹಾದೇವಿಯ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆ. ಬಹುದಹುದು, ಮತ್ತೇನು? ಮರ ಹಿಂಗೆ ಹಿರಿದು ಕಿರಿದು ಉಂಟಲ್ಲದೆ ಅರಿವಿಂಗೆ ಹಿರಿದು ಕಿರಿದು ಉಂಟೇ ಹೇಳಯ್ಯ. ಸಾವಿಗೆ ಭಯ ಉಂಟಲ್ಲದೆ ಅಜಾತಂಗೆ ಭಯ ಉಂಟೇ ಹೇಳಯ್ಯ. ಕಪಿಲ ಸಿದ್ಧ ಮಲ್ಲಿನಾಥನಲ್ಲಿ ಮಹಾದೇವಿ ಅಕ್ಕನ ನಿಲುವಿಂಗೆ ಶರಣೆಂದು ಶುದ್ಧನಾದೆನು ಕಾಣ ಚನ್ನಬಸವಣ್ಣ. ಅಜ ಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೇ, ಮುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ. ನಡು ಮುರಿದು ಗುಡುಗೂರಿ ತಲೆ ನಡುಗಿ ನೆರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಜ್ಞಾನಿಗಳೆಲ್ಲರೂ ಹಿರಿಯರೇ. ಅನುವನರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು
ಕೂಡಲ ಚಂದ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿತನ ನಮ್ಮ ಮಹಾದೇವಿಯ ಅಕ್ಕಂಗ ಆಯಿತು. ತನು ಗುಣ ನಾಸ್ತಿಯಾಗಿ ಲಿಂಗ ಸಂಗಿ ಆದಳು, ಮಹಾಗುಣ ನಾಸ್ತಿಯಾಗಿ ಅರಿವು ಸಂಗಿ ಆದಳು, ಭಾವಗುಣ ನಾಸ್ತಿಯಾಗಿ ಮಹಾಪ್ರಭೆ ತಾನಾದಳು. ತಾನೆದಿರೆಂಬೆರಡಳಿದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸ್ವಯಂ ಲಿಂಗವಾದ ಮಹಾದೇವಿ ಅಕ್ಕನ ನಿಲುವಿಗೆ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ನಾ ಪ್ರಪಂಚದ ಪುತ್ತಳಿ, ಬೆರಳು ತಾಳ ಹಣ್ಣು ಹಿಸುಕಿದರೆ ಬೆಲೆಲುಂಟೆ. ಎನ್ನ ಭಕ್ತಿ ಬಸವಣ್ಣನ ಧರ್ಮ, ಎನ್ನ ಜ್ಞಾನ ಪ್ರಭುದೇವರ ಧರ್ಮ, ಎನ್ನ ಪರಿಣಾಮ ಚನ್ನ ಬಸವಣ್ಣನ ಧರ್ಮ. ಈ ಮೂವರು ಒಂದೊಂದು ಕೊಟ್ಟರೆನೆಗೆ ಮೂರು ಭಾವವಾಯಿತು. ಈ ಮೂರನ್ನು ತಮ್ಮಲ್ಲಿ ಸಮರ್ಪಿಸಿದ ಬಳಿಕ ನನಗಾವ ಜಂಜಡವಿಲ್ಲ. ಚನ್ನ ಮಲ್ಲಿಕಾರ್ಜುನ ನೆನಹಿನಲ್ಲಿ ನಿಮ್ಮ ಕರುಣದ ಶಿಶು ನಾನು. ಗಂಗಾ ಲಿಂಗ ಮಹಾದೇವಿಯನ್ನು ವಜ್ರಕ್ಕೆ ಕರೆದುಕೊಂಡು ಹೋಗಿ. ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಕಾಯಕದೊಳಗೆ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಪ್ರಭುವೆ. ಕಾಯಕಕ್ಕೆ ಪಟ್ಟ ಕಟ್ಟಲು ಕಾರಣವೇನು ಮಾರಯ್ಯನವರೇ? ಗುರು ಲಿಂಗ ಜಂಗಮದಲ್ಲಿ ಬೆರೆಸಿ ದಾಸೋಹವ ಮಾಡಿದಲ್ಲಿ ಹೊನ್ನು ಹೆಣ್ಣು ಮಣ್ಣು ಇವೇ ಮೂಲ. ಮೊದಲು ಮಾಟ ಸ್ವಸ್ಥವಾದಲ್ಲಿ ಇವು ಮೂರೂ ಮರೆಯಬೇಕು ಪ್ರಭುವೆ, ಅಮರೇಶ್ವರ ಲಿಂಗವನ್ನರಿಯುವುದಕ್ಕೆ. ಮಾಟ ಕೂಟ ಚಿತ್ತನಿಂದಲ್ಲದೆ ಸ್ವಸ್ಥವಿಲ್ಲ ಮಾರಯ್ಯ. ಒಂದ ಬಿಟ್ಟು ಒಂದ ಕಂಡಿಯನೆಂದರೆ ಅದು ಕಾಣಬಾರದ ಬಯಲು. ಒಂದರಲ್ಲಿ ಸೆಲೆಸಂದು ಹಿಂಗದ ಭಾವ ನೆಲೆಗೊಂಡರೆ ಅಮರೇಶ್ವರ ಲಿಂಗವು ತಾನೆ. ನೀರಿನಲ್ಲಿ ನೀರಡಿಸಿ ನಿಂತಂತೆ ಆಗಬೇಡಿ ಮಾರಯ್ಯ, ನಮ್ಮ ಗುಹೇಶ್ವರ ಲಿಂಗವನ್ನು ಅರಿಯುವುದಕ್ಕೆ. ಒಂದ ಬಿಟ್ಟು ಒಂದ ಕಂಡಿಯನೆಂದರೆ ಅದು ಕಾಣಬಾರದು ಬಯಲು. ಒಂದರಲ್ಲಿ ಸೆಲೆಸಂದು ಹಿಂಗದ ಭಾವ ನೆಲೆಗೊಂಡಿಯನೆಂದರೆ ಅಮರೇಶ್ವರ ಲಿಂಗವು ತಾನೆ. ಆ ಅರಿವು ನಮ್ಮುಗೆಯನ್ನು ಒಡಗೂಡಿ ಬಯಲು ಭ್ರಮೆಯನ್ನು ಅರಿಯಬೇಕು, ಆಗ ನಿಜ ಪದ ಸಾಧ್ಯ ಮಾರಯ್ಯನವರೇ. ಒಟ್ಟು ಬಿಡದನ್ನಕ್ಕ ಮತ ಬಿಡದಾಸಿ ಮರ್ತದ ಹಂಗುಳ್ಳನ್ನಕ್ಕ ಸತ್ಯ ಶರಣರ ಸಂಘ ನಿತ್ಯ ಜಂಗಮ ಸೇವೆಯಲ್ಲಿ ಮುಕ್ತವಿರಬೇಕು ಪ್ರಭುವೆ, ಅಮರೇಶ್ವರ ಲಿಂಗವನ್ನು ಅರಿಯುವುದಕ್ಕೆ. ಮಾಟ ಅರಿವು ನೆಮ್ಮದಿ, ಮಾಟ ಅರಿವು ನೆಮ್ಮದಿ, ಮಾಟ ಅರಿವು ನೆಮ್ಮದಿ, ಮಾಟ. ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳದನೆ. ಭಾವ ಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗಿ ಮಾರಯ್ಯ. ಆಯ್ತು ನಿಲ್ಲಿ. ಬಯಸಿ ಬಂದುದು ಅಂಗಭೋಗ, ಬಯಸಿ ಏನನ್ನೂ ತರದಿರಿ. ಆಯ್ತು ಲಕ್ಕಮ್ಮ, ಕಾಯಕ ಲಕ್ಕ ಲಕ್ಕ ತೆಗೆದುಕೊಳ್ಳು ಪ್ರಸಾದ ಮಾಡಲಿಕ್ಕೆ. ಹಿಂದೇಕೆ ಇಷ್ಟೊಂದು ಅಕ್ಕಿ ಎನ್ನಾದ? ಇಂದು ಅಣ್ಣನವರ ಮನೆಯ ಅಂಗಳದಲ್ಲಿ ಅಕ್ಕಿ ಆಯುವುದಿತ್ತು, ಅಲ್ಲಿ ನೇರಳವಾಗಿ ಬಿದ್ದಿದ್ದವು. ಎಷ್ಟು ಕಡಿಮೆ ಆಯ್ದರೂ ಇಷ್ಟೊಂದಾಗಿವೆ ನೋಡು ಲಕ್ಕ. ಒಮ್ಮನವ ಮೀರಿ ನಿಮ್ಮನದಲ್ಲಿ ತಂದಿರಿ. ಇದು ನಿಮ್ಮ ಮನವೋ ಇಲ್ಲ ಬಸವಣ್ಣನವರ ಅನುಮಾನದ ಚಿತ್ತವೋ? ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ. ಅಲ್ಲೇ ಸುರಿದು ಬಂದಿರಿ. ಹಾ ಏನ್ ಲಕ್ಕ, ಅಲ್ಲೇ ಸುರಿದು ಬಾ ಎನ್ನುವೆ? ಅಣ್ಣನವರು ಏನಂದುಕೊಂಡಾರು, ಎಷ್ಟು ನೊಂದುಕೊಂಡಾರು? ಇದು ಅಣ್ಣನವರ ಮನೆ ಅಂಗಳದಲ್ಲಿ ಅಕ್ಕಿಯನ್ನು ಅವರು ನಾವು ಬಡವರೆಂದು ತಿಳಿದು ಹೆಚ್ಚು ಅಕ್ಕಿಯನ್ನು ಹಾಕಿರಬೇಕು ಲಕ್ಕ. ಬಡವರು ಬಡತನವೆಂಬ ಶಬ್ದ ನಿಮ್ಮ ಬಾಯಿಂದ ಬರಬೇಕೆ ಎನ್ನರಸ? ಬಡತನವೆಂದರೇನು? ಬೆಟ್ಟ ಬಲ್ಲಿದ್ದೆಂದು ಒಡೆಯ ಮನೆಯ ತುದಿಯಲ್ಲಿ ಬಡತನವಿದ್ದರೆ ಒಡೆಯದೆ. ಧನಶಿವ ಭಕ್ತರಿಗೆ ಬಡತನವಿಲ್ಲ, ಸತ್ಯವಂತರಿಗೆ ದುಷ್ಕರ್ಮವಿಲ್ಲ. ನನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವುಳ್ಳನ್ನಕ್ಕ ಯಾರ ಹಂಗಿಲ್ಲ? ಹಿಂಗಿನ ಪ್ರಶ್ನೆ ಇಲ್ಲೆಲ್ಲಿದೆ ಲಕ್ಕ? ಇದು ಅಣ್ಣನವರ ಮನೆ ಅಕ್ಕಿ ಅಲ್ಲವೇ?
ಇದು ಪವಿತ್ರವಾದುದೆಂದು ತಿಳಿದು ನಮ್ಮ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಉಳಿದರೆ ನಮ್ಮ ಮನೆಯು ಕೂಡ ಪವಿತ್ರವಾಗುವುದು ಆಸೆಯಿಂದ ತಂದೆ ಲಕ್ಕ, ಆಸೆಯಿಂದ ತಂದೆ. ಆಸೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖಿ ಆಸೆ ನಿಮಗೇಕೆ? ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಂಬರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ದೂರ. ಈ ಸಖಿ ಆಸೆ ನಮಗೇಕೆ? ಈಶ್ವರನೊಪ್ಪ. ಈ ಸಖಿಗಾಗಿ ಮಾಡಿದ ಆಸೆಯೂ ಆಸೆಯೇ, ಅಷ್ಟೈಶ್ವರ್ಯಕ್ಕಾಗಿ ಮಾಡಿದ ಆಸೆಯೂ ಆಸೆಯೇ. ಕಾಣಿಯ ಲೋಭ ಕೋಟಿಯ ಲಾಭ ಕೆಡಿಸಿ ತಂದೆ ಅಣ್ಣನವರು ನುಡಿದಿಲ್ಲವೇ? ಹೌದಲ್ವಾ? ಹರಿಷಡ್ವರ್ಗದಲ್ಲಿ ಕಾಮವೇ ಮೊದಲು, ಕಾಮದಿಂದಲೇ 6 ವೈರಿಗಳು ಹುಟ್ಟಿದವಲ್ಲವೇ? ಹೌದು. ಈ ಸಖಿ ಆಗಲಿ ಈ ಸಖಿ ಆಗಲಿ ಆಸೆಯೂ ಆಸೆಯೇ. ಲಕ್ಕಮ್ಮ ಹೇಳಿದು ನಿಜವಲ್ಲವೇ? ಲಕ್ಕ, ನೀನೆನ್ನ ಸತಿಯಲ್ಲ ಲಕ್ಕ, ನೀನೆನ್ನ ಸತಿಯಲ್ಲ, ನೀನೆನ್ನ ಗುರು. ನೀನೆನ್ನ ಗುರು, ಇನ್ನಷ್ಟು ಜ್ಞಾನಿ ಅಲ್ಲ ಲಕ್ಕ ನಾನು. ನೀನು ನನಗೆ ನಿಜದ ನಿಲುವನ್ನು ತಿಳಿಸಿದೆ. ಈ ಸಖಿ ಆಗಲಿ ಏ ಸಖಿ ಆಗಲಿ ಆಸೆಯೂ ಆಸೆಯೇ. ಈ ಹೆಚ್ಚಿನ ಅಕ್ಕಿಯನ್ನು ಅಣ್ಣನವರಿಗೆ ಹಿಂದಿರುಗಿಸಿ ಅಣ್ಣನವರನ್ನು ಅವರೊಡನೆ ಅಸಂಖ್ಯಾತ ಶಿವಶರಣರನ್ನು ಆರೋಗಣಿಗೆ ಕರೆದು ತನ್ನಿ. ಏನಿದೆ ಲಕ್ಕ? ಅಕ್ಕಿಯನ್ನು ಅಲ್ಲೇ ಸುರಿದ ಆಮೇಲೆ ಆರೋಗಣೆಗೆ ಶರಣರನ್ನು ಕರೆದುತ್ತಾ ಎಂದಿವೆ. ನಾವು ಬಡವರು ಲಕ್ಕ, ನಾವು ಬಡವರು. ಅಂಜದಿರು ಎನ್ನಾದ ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತೆತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮಾರಯ್ಯ ಪ್ರಿಯ ಅಂಬರೇಶ್ವರ ಸೇವೆಯುಳ್ಳನ್ನಕ್ಕ. ಬೇಗ ಹೋಗಿ ಆರೋಗಣಿಗೆ ಕರೆದು ತನ್ನಿ, ನಾನು ಸಿದ್ಧತೆ ಮಾಡಿಕೊಳ್ಳುವೆ. ಅಕ್ಕ, ಹೋಗಿ ಬರುವೆ. ನೀನು ಪ್ರಸಾದಕ್ಕೆ ಅಣಿಗೊಳಿಸು. ಆಯ್ತು. ಶರಣರನ್ನು ಕರೆದು ತರುವೆ. ಆಯ್ತು ಎನ್ನಾರ್ದನೆ. ಬಸವಣ್ಣನವರೇ ನಮ್ಮ ಮನೆಗೆ ಆಹ್ವಾನಿಸಿದೆ. ಚನ್ನಮಲ್ಲಿಕಾರ್ಜುನವರೇ ನಮ್ಮ ಮನೆಗೆ ಆರೋಗಣೆಗೆ ಆಹ್ವಾನಿಸಿರಿ. ಸಿದ್ದರಾಮಯ್ಯನವರೇ ನಮ್ಮ ಮನೆಗೆ ಆರೋಗಣೆಗೆ ಆಹ್ವಾನಿಸಿರಿ. ಕಿನ್ನರಿ ಬೊಮ್ಮಯ್ಯನವರೇ ನಮ್ಮ ಮನೆಗೆ ಪ್ರಸಾದಕ್ಕೆ ಶಾಂತರಸರೇ ದಯಮಾಡಿಸಿರಿ, ನಮ್ಮ ಮನೆಗೆ ದಯಮಾಡಿಸಿರಿ ಪ್ರಸಾದಕ್ಕೆ. ಇಷ್ಟಲಿಂಗಕ್ಕೆ ಅರ್ಪಿತವಾಗಿ ಮಹಾಲಿಂಗಕ್ಕೆ ತೃಪ್ತಿಯಾಗಲಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣ ದಂಪತಿಗಳಂತ ಕಾಲ ಕಾಲಕ್ಕೆ ಹೀಗೆ ದಾಸೋಹ ನಡೆಯಲಿ. ಸಿದ್ದರಾಮರೇ ಪ್ರಸಾದವನ್ನು ಸ್ವೀಕರಿಸಿ. ಬಸವಣ್ಣನವರೇ ಚನ್ನ ಬಸವಣ್ಣನ ಪ್ರಸಾದವನ್ನು ತೆಗೆದುಕೊಳ್ಳಿ. ನೋಡಿದೆಯಾ ಬಸವಣ್ಣ, ಶರಣ ದಂಪತಿಗಳು ಅವರವರ ಇಚ್ಛೆಗೆ ಎಷ್ಟು ಚೆನ್ನಾಗಿ ಭೋಜನವನ್ನು ಬಡಿಸುತ್ತಿದ್ದಾರೆ. ಇನ್ನೂ ಸ್ವಲ್ಪ ಪಾಯಸವನ್ನು ಆಗಲಿ ಅನ್ನರಸ.
ನೋಡಿದೀಯಾ ಬಸವಣ್ಣ, ಅವರವರ ಇಚ್ಛೆಗೆ ಇಚ್ಛಾ ಭೋಜನವನ್ನ ಶರಣ ದಂಪತಿಗಳನ್ನು ಬಡಿಸುತ್ತಣ್ಣ. ನಿಜ ಪ್ರಭುವೆ. ಮನೆ ನೋಡ ಬಡವರು, ಘನ ಮನ ಸಂಪನ್ನರು, ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು, ಕರುಳಿಲ್ಲದ ಕಲಿಗಳು. ಶರಣು ಶರಣಾರ್ಥಿ. ಶರಣಾರ್ಥಿ. ಶರಣ ದಂಪತಿಗಳೇ, ನಾವಿನ್ನು ಬರುತ್ತೇವೆ. ಆಯ್ತು ಪ್ರಭುವೆ. ಆಗಲಿ ಪ್ರಭುವೆ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಗಳಯ್ಯ, ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲಿಮೆಯ, ಕೂಡಲ ಸಂಗಮ. ಬರ್ರಿ, ಯಾರಾದ್ರೂ ಭಸ್ಮ ರುದ್ರಾಕ್ಷಿ ಭಸ್ಮ ಲಿಂಗಕ್ಕೆ ಅಂತಿ ಕಟ್ಟಿಸ್ತೇರೇನ್ರಿ? ಬಸವಾಭಿಮಾನಿಗಳೆಲ್ಲ ಬರ್ರಿ, ಬಸವ ಧರ್ಮೀಯರೆಲ್ಲಾರು ಬನ್ರಿ, ಲಿಂಗು ತಗೊಳ್ರಿ, ರುದ್ರಾಕ್ಷಿ ತಗೊಳ್ರಿ, ಲಿಂಗು ಧರಿಸ್ರಿ. ಬರ್ರಿ, ಯಾರಾದ್ರೂ ಇದ್ರ ಬರ್ರಿ. ಯಾಕ ಬಸವ ಧರ್ಮಿಗಳೆಲ್ಲ ಬಿಟ್ಗಿಟ್ಟಾರ? ಏನು ಒಬ್ರು ಲಿಂಗು ತಗೊಳಕ ಬರಾಕವಲ್ರು? ಬತ್ತಿ ಬೇಕೇನ್ರಿ? ಬತ್ತಿ, ಈ ಬತ್ತಿ, ತತ್ತಿ ಬತ್ತಿ, ಮಾರುತಿ ಕಂಪ್ನಿ, ಬಂಜಾರ ಕಂಪ್ನಿ, ತತ್ತಿ ಬತ್ತಿ. ಕಕ್ಕಿನ ಬರ್ರಿ, ಯಾರಾದ್ರೂ ಇದ್ರ ಲಿಂಗಕ್ಕೆ ಅಂತಿ ಕಟ್ಟಿಸ್ತಾರಿ. ಬಸವಾಭಿಮಾನಿಗಳೆಲ್ಲ ಬನ್ರಿ, ತುಪ್ಪದ ಕಂತಿ, ಕರ್ಪೂರ ಕಂತಿ. ನಾನ್ ಕಂತಿ ಕಟ್ಟಿದ್ರ 20 ವರ್ಷ ಏನು ಆಗಲ್ಲ, ನೀರ್ ಬಿದ್ರು ಏನಾಗಲ್ಲ. ಬರ್ರಿ, ಬಸವ ಧರ್ಮಿಗಳೆಲ್ಲಾರು ಬರ್ರಿ, ಕಂತಿ ಕಟ್ಟಿಸ್ರಿ, ಬನ್ರಿ. ಇವ್ರೇನ್ರಿ ಅಪ್ಪ ಇಲ್ಲೇ ಬಂದ್ಬಿಟ್ರು? ಅಯ್ಯಪ್ಪ, ನಾ ಎಂತ ಪರಿಸ್ಥಿತಿ. ಆ ಕಡೆ ಹೊಳ್ಯಾರ ಯಾರು? ಶೆಟ್ರ್ ಇದ್ದಂಗ ಅದಾರ. ಯಾರು? ನಮ್ ಚಿಲ್ಲಾರ್ ಶೆಟ್ರನೆ. ಹೌದ್ರಿ ಅಪ್ಪಾರ, ನಾನರಿ ಅಪ್ಪಾರ, ನಾನರಿ. ಶರಣಾರ್ಥಿ ಅಪ್ಪಾರ. ಶರಣಾರ್ಥಿ ಪಾ ಶೆಟ್ರ. ಆರಾಮದೇರಿ ಶೆಟ್ರ? ಹ್ಞೂನ್ರಿ ಅಪ್ಪಾರ, ನಿಮ್ದ ಇದಿಲ್ಲ, ಆರಾಮದೇವ್ ನೋಡ್ರಿ ನಾವ್ ಅಪ್ಪಾರ. ಏನು ಭಸ್ಮ ಮಾರಾಕತ್ತೀರಿ ಶೆಟ್ರ? ಹ್ಞೂನ್ರಿ ಅಪ್ಪಾರ, ಭಸ್ಮ ಮಾರಾಕತ್ತೀವ್ರಿ. ಬಾಳ ಒಳ್ಳೆ ಕೆಲಸ ಮಾಡಾಕತ್ತೀರಿ ನೋಡ್ರಿ ಶೆಟ್ರ. ಭಸ್ಮ ಹಚ್ಗಳವ್ರ ಇಲ್ದಾರಾಗ್ಯಾರ, ನೀವ್ ಹಿಂಗ್ ಭಸ್ಮ ಮಾರಾಕತ್ತಿ ಒಳ್ಳೆ ಕೆಲಸ ಮಾಡಾಕತ್ತೀರಿ ನೋಡ್ರಿ ಶೆಟ್ರ. ಏನು ಭಸ್ಮ ಅಪ್ಪಾರ? ಅವ್ನೇನ್ ನೋಡ್ತೀರಿ? ನಿಮ್ಗ್ ಗೊತ್ತಿದ್ ಭಸ್ಮ ಅವ್ನ್ ನೋಡ್ಬೇಡ್ರಿ. ಯಾಕ್ರಿ ಶೆಟ್ರ ಭಸ್ಮ ಅಂತೀರಿ? ನೋಡಾಕ ಕೊಡಾಕ ಒಲ್ಲೆ ಅಂತೀರಿ, ಕೊಡ್ರಿ. ಅಲ್ರಿ ಅಪ್ಪಾರ, ಗೊತ್ತಿತ್ತನ್ರಿ ನಿಮ್ಗ ಭಸ್ಮ ಹೆಂಗಿರ್ತಾವ ಅನ್ನೋದು. ಅವ್ನೇನ್ ನೋಡ್ತೀರಿ ಬಿಡ್ರಿ, ಬ್ಯಾಡ್ ಬಿಡ್ರಿ ಅಪ್ಪಾರ. ಯಾಕ್ರಿ ಶೆಟ್ರ ಭಸ್ಮ ಹೌದಲ್ಲ ಕರೆ ಹೇಳ್ರಿ, ಬ್ಯಾಡ ಬೇಡ ಅಂತೀರಿ ನೋಡಾಕ? ಅಪ್ಪಾರ, ನಾನು ಕರೆ ಹೇಳ್ತೀನ್ರಿ ಅಪ್ಪಾರ, ನೀವು ತರ್ತೀರಿ ಅಪ್ಪಾರ, ತರ್ತೀರಿ. ಶಿವನೇ ಬಸವ, ಹಾಲ್ ಕೊಡಂತ ಆತು, ಹಲಾರ ಕೊಡಂಗ ಆತಲ್ರಿ ಶೆಟ್ರ. ಕಪ್ಪಿನ ಹೊಟ್ಯಾಗ ಸುಲಂಗಾಗಿ ಇರಲ್ರಿ ಶೆಟ್ರ, ಸುಲಂಗಾಗಿ ಹುಟ್ಟಿರಿ. ನಮ್ ಬಸವ ಧರ್ಮದವ್ರಿಗಿಂತ ಕೆಲಸ ಅಲ್ರಿಪ್ಪ. ಧರ್ಮಾಭಿಮಾನ ಇರ್ಬೇಕ್ರಿ, ಬಸವ ಧರ್ಮಾಭಿಮಾನ. ನಿಮ್ಗ ಇಂತ ಕೆಲ್ಸ ಯಾಕೆ ಮಾಡಾಕತ್ತೀರಿ ಶೆಟ್ರ? ಪರಿಮಳ ತುಂಬಿದ ಪುಷ್ಪವಾಗಿ ಬಸವಪ್ಪಗ ಅರ್ಪಣೆ ಆಗ್ಬೇಕಾದ ನೀವು ಇಂತ ಕೆಲಸ ಅಲ್ರಿಪ್ಪ. ಇದು ಇಂತ ಕೆಲಸ ಮಾಡೋದಲ್ಲ, ಭಸ್ಮ ಮಾರ್ಬೇಕು. ಇಲ್ರಿ ಅಪ್ಪಾರ, ನಾನು ಮಾಡ್ತೀನಷ್ಟೇ ರೀ, ತಿನ್ನೋದಿಲ್ರಿ ಅಪ್ಪಾರ. ಇವನ ನಾ ತಿನ್ನೋದಿಲ್ಲ. ಮೊನ್ನೆ ರಾಯಚೂರಾಗ 500 ಬ್ರ್ಯಾಂಡಿ ಅಂಗಡಿ ಇಟ್ಟಾರಂತ್ರಿ ಅಪ್ಪಾರ. ಅದ್ರೊಳಗ ಲಾಭ ಎಷ್ಟು ಐತಂದಿರಿ? ಬರ್ತಿ ಲಾಭ ಐತಂತ್ರಿ ಅಪ್ಪಾರ. ಅಲ್ಲೇ 3 ಸಂಜೆ ಆತಂದ್ರ ಗದ್ಲಂತ್ರಿ. ಆ ಸರಾಯಿ ಮಾರಾಟದಾಗ ಭಾರಿ ವ್ಯಾಪಾರ ಐತಂತ್ರಿ. ಅದ್ರಿಂದ ದೊಡ್ಡ ಕಾಂಪ್ಲೆಕ್ಸ್ ಕಟ್ಸಿ ಆ ಜಗದ್ಗುರುಗಳ ಕಡೆಯಿಂದ ಉದ್ಘಾಟನೆ ಮಾಡಿಸಿ ಊರಿಗೆಲ್ಲ ಊಟ ಹಾಕ್ಸಕ್ ನೋಡ್ರಿ ಅಪ್ಪಾರ ಅವ್ರು. ಹೌದ್ರಿ ಶೆಟ್ರ, ನಮ್ಗೆಲ್ಲ ಇಂತಾವ್ ಎಲ್ಲಿ ಗೊತ್ತಾಗ್ಬೇಕ್ರಿಪ್ಪ. ಅದ್ರಿಂದ ಏನ್ ಪ್ರಯೋಜನ ರೀ ಶೆಟ್ರ? ದುಡ್ಡು ರೀ ಅಪ್ಪಾರ, ದುಡ್ಡು. ಈಗ ಪ್ರಪಂಚದಾಗ ದುಡ್ಡ ಮುಖ್ಯ ನೋಡ್ರಿ. ದುಡ್ಡಿನ ಯಾರು ಮುಂದ್ ಕರೀತಾರ್ರಿ ನಮ್ಮನ್ನ? ಯಾರ್ಯಾರು ಕರೆಯಂಗಿಲ್ರಿ ಅಪ್ಪಾರ. ಈಗ ನೋಡ್ರಿ, ನಾವ್ ಏನ ಮಾಡ್ಬೇಕಂದ್ರು ದುಡ್ಡು ಬೇಕ್ರಿ. ಕಾಸಿತ್ರ ಕೈಲಾಸ್ರಿ. ಆ ದೇವ್ರ ದರ್ಶನಕ್ ಹೋಗ್ತೇವಲ್ರಿ, ಅಲ್ಲಿ ದುಡ್ಡು ಬೇಕ್ರಿ ಅಪ್ಪಾರ. ಆಮೇಲೆ ಬಡವ್ರಿಗೆ ಏನ್ ರೋಗ ಬರಂಗಿಲ್ಲೇನ್ರಿ? ಅವಕ್ಕೂ ರೋಗ ಬರ್ತಾವು. ಅಲ್ಲೇ ಧರ್ಮಸ್ಥಿ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರಿ. ಅಲ್ಲಿ ನೋಟ್ ಕೊಡ್ಬೇಕ್ರಿ. ನೋಟ್ ಕೊಟ್ರ ಮನ್ಸ್ರಿ. ಇಲ್ಲಿತ್ರ ಹೊಳ್ಳಿ ನೋಡಂಗಿಲ್ರಿ ಅಪ್ಪಾರ ನಮ್ಮನವ್ರು. ಮಂತ್ರ ಹೇಳಾಕ, ಮದ್ವಿ ಮಾಡಾಕ ಮಂತ್ರ ಹೇಳಾಕ ಜೋಯಿಸ್ರು ಬರ್ತಾರಲ್ರಿ, ಅವ್ರಿಗೂ ದುಡ್ಡು ಬೇಕ್ರಿ. ದುಡ್ಡಿಲ್ಲ ಅಂದ್ರ ಅವ್ರು ಹೊಳ್ಳಿ ನೋಡಂಗಿಲ್ರಿ. ಮತ್ತ ಸಾಧು ಸನ್ಯಾಸಿಗಳನ್ನ ಈಗ ಕರಿತೇವಲ್ರಿ,
₹100 ಕೊಡ್ಬೇಕ್ರಿ. ಹಂಗಷ್ಟ ನಮ್ ಹೊಳ್ಳಿ ಅವ್ರು ಪೂಜಾ ಕೊಡ್ತಾರ್ರಿ, ಚಂದಾಗೆ ಮಂತ್ರ ಘೋಷಣೆ ಮಾಡ್ತಾರ್ರಿ. ಇಲ್ರಿ ಆ ಸಾಲಿಗೆ ಹೆಸರಿಸ್ತಾಕ ಹೋಗ್ಬೇಕ್ರಿ. ಅಲ್ಲಿ ಡೊನೇಷನ್ ಅಂತ ಡೊನೇಷನ್ ಕೊಟ್ರ ನಮ್ಗ ಸೀಟ್ ರೀ. ಇಲ್ರಿ ಅಲ್ಲಿ ಆಫೀಸ್ ಐತಲ್ರಿ, ಆಫೀಸ್ನ್ಯಾಗ ಏನಾರ ನಮ್ ಕೆಲಸ ಸ್ಯಾಂಕ್ಷನ್ ಆಗ್ಬೇಕಂದ್ರ ನಾವು ಟೇಬಲ್ ಇಟ್ರುದ ನೋಟ್ ಇರ್ಬೇಕ್ರಿ. ನೋಟ್ ಇಟ್ರ ನಮ್ ಕೆಲಸ ಸ್ಯಾಂಕ್ಷನ್ ರೀ. ಇಲ್ಲಂದ್ರ ಏನಿಲ್ರಿ. ಆ ಜವಾನ್ ಅಂತ ಸಿಪಾಯಿ ಅವನ್ ಸಹ ದುಡ್ಡು ಕೊಟ್ರ ನಮ್ಗ ಗೇಟ್ ಸುಮ್ನ ತೆಗಿತಾನ್ರಿ. ಇಲ್ಲಿಕ್ರ ತೆಗಂಗಿಲ್ರಿ. ಇಂತ ದುಡ್ಡಿನಿಂದ ನಾನು ಧರ್ಮ ಮಾಡಿ ಧರ್ಮ ರತ್ನಾಕರ್ ಆಗ್ಬೇಕಂತ ಮಾಡೇನ್ರಿ ಅಪ್ಪಾರ. ಶೆಟ್ರ ಅಲ್ರಿಪ್ಪ, ಇದೆಲ್ಲ ಅಲ್ಲ ಕೆಲಸ. ಅಳತೆಗೋಲ್ಲಾಗಿಂದ ಅಳೆಯಲಾಗದಂತ ಒಂದು ನಿಧಿ ಐತ್ರಿಪ್ಪ, ಅದು ಜ್ಞಾನ ನಿಧಿ. ಅದನ್ನ ಸಂಪಾದನೆ ಮಾಡ್ರಿ. ಸತ್ಯ ಶುದ್ಧ ಕಾಯಿಕ ಮಾಡ್ರಿಪ್ಪ ಶೆಟ್ರ. ತೃಪ್ತಿ ಎಂಬ ಧನ ಸಂಪಾದನೆ ಮಾಡ್ರಿ. ಒಂದ ಕಣ್ಣಿದ್ದು 2 ಕಣ್ಣಿಲ್ದಂಗ್ ನೋಡ್ರಿ. ಇದ್ದಾರ್ ನೋಡಿ ತೃಪ್ತಿ ಪಡ್ತಾರಿಪ್ಪ ಶೆಟ್ರ. ತೃಪ್ತಿ ಪಡ್ರಿ. ದೊಡ್ಡ ಬಿಲ್ಡಿಂಗ್ ನಾಗ ಇದ್ದಾರ ನೋಡ್ಬೇಡ್ರಿ, ಗುಡ್ಸಲ್ದಾಗ ಇದ್ದಾರ ನೋಡ್ರಿ. ಗುರುಗಳ ನನ್ಗ ಈ ಸಂಸಾರದ ಬಂಡಿ ನಡೆಸ್ಬೇಕಂದ್ರ ಈ ಮೋಸದ ಪೆಟ್ರೋಲ್ ಹಾಕ್ಬೇಕ್ರಿ ಅಪ್ಪಾರ. ನಾನು ಇಲ್ಲಿಕ್ರ ನನ್ ಯಾರು ಹೊಳ್ ನೋಡಂಗಿಲ್ರಿ. ಮೊದ್ಲ ಯಾರ್ಯಾರು ಹೊಳ್ ನೋಡ್ತಿದ್ರಿಲ್ರಿ. ಈಗ ನೋಡ್ರಿ ಎಲ್ಲಾರು ಶೆಟ್ರ ಇಲ್ಲಿ ಬರ್ರಿ, ಶೆಟ್ರ ಇಲ್ಲಿ ಬರ್ರಿ ಶೆಟ್ರ ಅಂತ ಕರೀತಾರ್ರಿ. ಮೊದ್ಲ ಒಂದ್ ಹುಚ್ಚ ನಾಯಿ ಸಹ ಹೊಳ್ ನೋಡ್ತಿದ್ದಿಲ್ರಿ ನನ್ನ. ಈಗ ನನಗ ಊರಾಗ ನನ್ ಬಂಗ್ಲೆ ಏನು, ನನ್ನ ಕಾರ್ ಏನು, ನನ್ನ ಸೈಟು 1 2 ಊರಾಗಿರು ಎಲ್ಲ ನಾನು ನೋಡ್ರಿ ಅಪ್ಪಾರ. ಅದ್ರಿಂದ ನನ್ನಿಂದ 100 ಜನ ಬದುಕ್ತಾರ್ರಿ. ಹಿಂಗಾಗ್ಯ ನೋಡ್ರಿ ಆ ಜಗದ್ಗುರುಗಳು ಮತ್ತ ರಾಜಕಾರಣಿಗಳು. ಈಗ ನನ್ ಕೇಳ್ದ ಮುಂದ್ ಕೆಲ್ಸನ ಇಲ್ರಿ. ಈಗ ಒಬ್ಬ ಮನುಷ್ಯ ಆಗೇನ್ರಿ ಅಪ್ಪಾರ ನಾನು. ಲಂಚದ ಹಣದಿಂದ ಪಂಚಾಮೃತ ತಂದ್ರೇನ್ರಿಪ್ಪ, ಅದು ವಿಷಕ್ ಸಮಾನ ಹೌದಿಲ್ರಿ. ಲಂಚದ ಹಣದಿಂದ ಧರ್ಮಶಾಲೆ ಕಟ್ಸಿ, ಗುಡಿ ಗೋಪುರ ಕಟ್ಸಿದ್ರೇನು ಅದು ಪಾಪದ ಕೆಲ್ಸ ಇಲ್ರಿಪ್ಪ ಶೆಟ್ರ. ಮಾಡ್ಬಾಡ್ರಿಪ್ಪ. ಬಸವ ಧರ್ಮದವರಾಗಿಂತ ಕೆಲ್ಸ ಮಾಡ್ಬಾಡ್ರಿ ನೀವು. ನೋಡ್ರಿ ಈಗ ಮಾಡ್ಲಿಕ್ಕರ ನಡೆಯಂಗಿಲ್ರಿ ಅಪ್ಪಾರ. ಇದನ್ನ ಮಾಡ್ಬೇಕಲ್ರಿ ನಾನ. ಇಲ್ಲಿ ಅಲಂಗಿಲ್ರಿ ನನಗೇನು ಜೀವನಕ್ಕ ದುಡ್ಡು. ಹಂಗಲ್ರಿ ಶೆಟ್ರ. ಅಪ್ಪ ಬಸವಣ್ಣವ್ರಿಗೆ ಏನಿತ್ತು? ಕೇವಲ ವಿದ್ಯೆ ವಿನಯದ ಧ್ಯಾನದಿಂದ ಪ್ರಧಾನಿ ಆಗ್ಲಿಲ್ರಿ. ಅವರು ಪ್ರಧಾನಿ ಆಗಿದ್ದು ದೇಶಕ್ಕ ಪ್ರಧಾನಿಗಿರಿನ ಹೆಂಗ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಟ್ರಿಪ್ಪ ಶೆಟ್ರ. ಏನಿತ್ತು ಅಪ್ಪ ಬಸವಣ್ಣವ್ರಿಗೆ? ನೋಡ್ರಿ ವಿದ್ಯಾ ವಿನಯ ಏನ್ ಬೇಕಾಗಿಲ್ಲ ನೋಡ್ರಿ. ನನಗ ದುಡ್ಡು ಬೇಕ್ರಿ. ನಾಳೆ ಮುಖ್ಯಮಂತ್ರಿ ಆಗ್ಬೇಕಂತ ಮಾಡೇನ್ ನೋಡ್ರಿ ಅಪ್ಪಾರ. ನನಗ್ ದುಡ್ಡ ಮುಖ್ಯ ನೋಡ್ರಿ ಅಪ್ಪಾರ. ಅಲ್ರಿ ಶೆಟ್ರ, ನೀವ್ ಉಣ್ಣೋದು ಪಿಡಿ, ಮಲ್ಗೋದು ಅರ್ಧ ಮಂಚ. ಹೆಚ್ಚಿನ ಆಸೆ ಯಾಕಪ್ಪ ನಿನಗ? ನೋಡ್ರಿ ನನಗ ದುಡ್ಡು ಇಲ್ಲಿದ್ರ ಮುಂದ್ ಏನು ಕೆಲಸನ ಇಲ್ರಿ. ಅದ್ರ ಸಲ ಏನ್ ಬೇಕಾದ ಮಾಡ್ತೀನಿ ನೋಡ್ರಿ. ನಾನು ಗಳಿಸ್ತೇನೆ ನೋಡ್ರಿ ಅಪ್ಪಾರ. ಗಳಿಸೇ ಮುಂದ್ ನಾನ್ ಜೀವನ ಸಾಗಿಸುದ್ರಿ. ಏ ಬಸವ, ಭೂದೇವಿಗೆ ಎಂತ ಪರಿಸ್ಥಿತಿ ಬಂದು ಅದಕ್ಕೆ ಇಂತ ಲಂಚಕೋರರು, ಮೋಸಗಾರರು, ಭ್ರಷ್ಟಾಚಾರ ಬಂದು ಭೂಮಿ ಶಾಂತಿ ಇಲ್ದಂಗ ಐತಿ. ಯಾವಾಗೇನ ನಮ್ ಭೂಮಿ ತಾಯಿಗೆ ಶಾಂತಿ ಸಿಗೋದು? ನೋಡ್ರಿ ಭೂತಾಯಿ ಆದ್ರಿ, ಮೃತ್ಯು ಕುಣಿಲ್ರಿ. ಯಾರ ಸಾಯ್ಲಿ ಯಾರ ಬೀಳ್ರಿ, ನಾ ಸಾಯೋದ್ರೊಳಗ ಒಮ್ಮೆ ಮುಖ್ಯಮಂತ್ರಿ ಆಗ್ಬೇಕ್ರಿ. ಅದ್ರ ಸಲುವಾಗಿ ರಾಜಕಾರಣಿಗಳ ಹಿಂದ ನಾ ತಿರುಗಿದಂಗ್ ತಿರುಗ್ತೇನ್ರಿ. ಮುಂದ್ ಇಲೆಕ್ಷನ್ ಬರ್ತೈತಲ್ರಿ, ಆ ಇಲೆಕ್ಷನ್ ದಾಗ ನಾನ್ ನಿಂದಿರ್ಬೇಕ್ರಿ. ಶೆಟ್ರ, ಒಳ್ಳೆ ಗುಣದಿಂದ ಒಬ್ಬ ಮನುಷ್ಯ ಆಗಿರಿಪ್ಪ ಶೆಟ್ರ. ನಿಮ್ದು ಹಣ ಇರೋ ಮಠ ಎಲ್ಲಾರು ಅಲ್ಲಿ ಬರ್ರಿ ಶೆಟ್ರ, ಇಲ್ಲಿ ಬರ್ರಿ ಶೆಟ್ರ, ಆ ಓಪನಿಂಗ್ ಬರ್ರಿ, ಈ ಓಪನಿಂಗ್ ಬರ್ರಿ ಅಂತಾರ. ನಿಮ್ ಕಡೆ ಹಣ ತಿರುಗ್ಮೇಲೆ ಒಂದ್ ಹುಚ್ಚ ನಾಯಿನೂ ಮೂಸ್ ನೋಡಲ್ರಿಪ್ಪ. ಸತ್ ಹಣದ್ಗಿಂತ ಕಡಿ ಎಕ್ಕಿರ್ ನೀವು. ನೋಡ್ರಿ ಸುಳ್ಳು ಗುಣ ಹೋದ್ರ ಏನು ನುಕ್ಸಾನ್ ಇಲ್ರಿ. ಆರೋಗ್ಯ ಹೋದ್ರು ಸ್ವಲ್ಪ ನುಕ್ಸಾನ್ ಅದಂಗ್ರಿ. ದುಡ್ಡು ಹೋದ್ರು ನೋಡ್ರಿ ಜೀವನ ಹೋದಂಗ್ರಿ. ಈ ಜೀವ ದುಡ್ಡು ಇಲ್ಲಿಕ್ರ ಜೀವ ಇದ್ದು ಸತ್ತಂಗ್ರಿ. ನನಗ್ ದುಡ್ಡ ಮುಖ್ಯ ಆಗೈತ್ ನೋಡ್ರಿ ಅಪ್ಪಾರ. ದುಡ್ಡ ಬೇಕ್ರಿ ನನಗ. ಮುಂದ್ ಮಂತ್ರಿ ಆಗ್ಬೇಕ್ರಿ ನಾನು. ಶೆಟ್ರ, ನಾವಂತೂ ಹೇಳೇವಪ್ಪ, ನಮ್ ಧರ್ಮ ಹೇಳೋದು ಒಳ್ಳೆ ದಾರ ನಡೀರಿ, ಧರ್ಮದ ನಡೀರಿ ಅಂತ. ಇನ್ ನೀವು ಬಿಟ್ಟಿದ್ ನೋಡ್ರಿಪ್ಪ ಶೆಟ್ರ. ನೋಡ್ರಿ ನನಗಂತೂ ಸಾಕ್ರಿ ದುಡ್ಡದ್ದು. ನನ್ ಹೆಂಡತಿ ಮಕ್ಳಿಗೆ ಬೇಕಲ್ರಿ. ಊರಾಗೆಲ್ಲಾ ದಾನ ಧರ್ಮ ಮಾಡಿ ಧರ್ಮ ರತ್ನಾಕರ ಅನಿಸ್ಕೊಂಡು ಅವ್ರ ಕಡೆಯಿಂದ ಗೌರವ ಸನ್ಮಾನ ಎಲ್ಲಾ ತಗೋಬೇಕ್ರಿ. ಅದ್ರ ಸಲುವಾಗಿ ದುಡ್ಡು ಗಳಿಸ್ತೇನ್ರಿ ಅಪ್ಪಾರ. ನಿಮ್ ಇಚ್ಚಾರಿಪ್ಪ ಶೆಟ್ರ. ಇನ್ನ ನೀವು ನಡೆದಾರಿಪ್ಪ, ನಮ್ಗೇನ್ ಗೊತ್ತಾಗತ್ತಿ, ನೀವ್ ಅವಂತ ಹೇಳಿವ್ ನಮಗ್ ತಿಳಿದಿದ್ದು. ಅಪ್ಪಾರ ನೀವು ಬಂದಾಗೊಮ್ಮೆ ಬುದ್ಧಿವಾದ ಹೇಳೋಗ್ರೆ ನನ್ಗ. ಅದ್ರಾಗ ತಿದ್ಕೊಳಕ್ ಪ್ರಯತ್ನ ಮಾಡ್ತೇನ್ರಿ. ಆತ್ರಿ ಈಗ ಹೆಂಗಿದ್ರು ನಮ್ಮ ಮನೆ ಊರಿಗೆ ಬಂದಿರೆ ನಮ್ಮ ಮನಿಗ್ ಬಂದು ಪೂಜಾ ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಪ್ಪಾರ. ಒಂದಿಟ್ಟು ಬಂದಾಗ ಒಂದ್ ಬುದ್ಧಿ ಹೇಳ್ಕೊಂತ ಇರ್ರಿ. ಸುಧಾರ್ಸ್ಕೊಂತೇನ್ರಿ ಅಪ್ಪಾರ, ಸುಧಾರ್ಸ್ಕೊಂತಾನಿ. ನಾನು ಹೋಗ್ ಬರ್ತೇನ್ರಿಪ್ಪ. ಇಲ್ಲೇ ಲಿಂಗಕ್ಕ 1-2 ಮನಿಗೆ ಕಂತಿ ಕಟ್ಟಾಗ ಕರ್ಯಾಕತ್ತಿದ್ರ ಆಗಲಕ್ಕ ಹೋಗ್ ಬರ್ತೇನ್ರಿಪ್ಪ ಶೆಟ್ರ.
ಏನ್ ಮಾಡಾಕತ್ತಿ ಒಳಗ? ಬಾಯಿಲೆ ಕೆಲ್ಸ ಐತಿ. ಹೇಳ್ತೀನಿ. ಬಂದೇರಿ ಬಂದೆ ಬಂದೆ ಯಾಕ್ರಿ? ನೋಡ, ಇವತ್ತ ಅಲ್ಲೇ ತತ್ತಿ ಮಾರಾಕ್ ಹೋಗಿದ್ನೆ ಇವತ್ತೆ ಅಂತ ಹೇಳಿ. ಅವಾಗ ಏನಾಗ್ಬಿಡ್ತು, ಅಲ್ಲಿ ಗುರುಗಳು ಬಂದ್ಬಿಟ್ರ ಬಂದು ನಾನು ತರಾಯಿ ಮಾರೋರು ಪೊಲೀಸರ ಕೈಯಾಗ ಸಿಗ್ತಾರಲ್ಲ, ಹಂಗ ನೋಡ ನನ್ನ ಪರಿಸ್ಥಿತಿ. ಎಂತ ಅಸಹ್ಯ ಆಗ್ಬಿಡ್ತಾವ ನನಗ ಚೆನ್ನಿ, ಬಾಳ ಅಸಹ್ಯ ಆಗ್ಬಿಡ್ತ. ಅಯ್ಯೋ, ಇಂತ ದೊಡ್ಡ ಸಾವುಕಾರ ಆಗಿ ಅಂತ ಚಿಲ್ರೆ ಕೆಲ್ಸ ಯಾಕ್ರಿ ಮಾಡ್ಬೇಕು? ನೋಡ, ಚಿಲ್ಲರ್ ಕೆಲಸದಾಗ ಇರುದ್ ಲಾಭ, ಅದ್ರಾಗ ಇರೋ ಲಾಭ ಎದ್ರಾಗ ಇಲ್ಲ ಗೊತ್ತೈತನ. ನಮ್ ಮನಿ ನಡೆಯೋದು ಅದ್ರಾಗನ. ನಾಳೆಯಿಂದ ಹೆಂಗ್ರಿ ಮತ್ ಈಗ ನಮ್ ಜೀವನ? ನಾಳೆಯಿಂದ ಐತಲ್ಲ ನಮ್ಮ ಮನಿಗೆ ಪತ್ರಿ ಮಾರಾಕ 500 ಕರ್ಸುನ. ಇದೊತ್ತನೆ 3 ಕಟ್ಟಿ ಬತ್ತಿ ಹಚ್ಚಿ ಪತ್ರಿ ಮಾರಾಕ್ ಹೋಗಾರಲ್ಲ, ಆ ಪತ್ರಿ ಮುಟ್ಯಾಗ ತತ್ತಿನ ಇಟ್ಟು ಕಾಸುನ. ಇಟ್ಟು ಕಾಸಿದ್ರ ಅವ್ರು ಹೋಗಿ ಮಾರಿ ಬರ್ತಾರ. ಯಾಕಂದ್ರ ಅಲ್ಲಿ ತರಾಕ್ ಹೋದ್ರ ಗುರುಗಳು ಬೈತಾರಲ್ಲ, ಅದಕ್ಕ ನಾವು ಮುಚ್ಚ ಕಳ್ಸನ ಪತ್ರಿ ಅಂತ ಹೇಳಿ ಅದನ್ನು ಮಾರಿ ಬರ್ತಾರ ಅವ್ರು. ಅಯ್ಯೋ, 500 ಇಂತ ಕೆಲ್ಸ ಎಲ್ಲ ಮಾಡ್ತಾರ? ಮತ್ ಏನ್ ಮಾಡ್ತಾರ? ಈಗಿನ ಕಾಲದಾಗ ದುಡಿಮಿಲ್ಲ, ಅವಕ್ಕ ವಿದ್ಯಾ ಕಲಿತ್ರು ನೌಕರಿ ಸಿಗಂಗಿಲ್ಲ. ಪಾಪ ಬಡವ್ರು ಏನ್ ಮಾಡ್ತಾರ? ಮತ್ತೆ ಯಾವ್ದ್ರ ಒಂದು ದುಡಿಮೆ ಮಾಡಿ ಹೊಟ್ಟಿ ತುಂಬಿಸ್ಕೊಂತಾವ್ ನೋಡ, ಅವು ತುಂಬಿಸ್ಕೊಂತಾವ್ ಬಿಡ. ಹೋಗ್ತಾರ ಅವ್ರೆಲ್ಲ. ಹೋಗ್ಲಿ ಬಿಡಿ. ಇವತ್ತ ಅಪ್ಪರ್ನ ಪೂಜೆ ಪ್ರಸಾದಕ್ಕೂ ಮನಿಗೆ ಬಾ ಅಂತ ಕರ್ದಿರೋ ಇಲ್ಲೋ? ಕರ್ದು ಬಂದೇನಿ ಅವ್ರನ್ನ ಪೂಜಾ ಪ್ರಸಾದಕ್ಕೆ ಬರಾಕ. ಅವ್ರು ಬರ್ತಾರಲ್ಲ, ಬಂದಾಗ ನೀ ಚಲೋತ್ನಾಗ ಹುಗ್ಗಿ ಹೋಳ್ಗಿ ಮತ್ತ ರೊಟ್ಟಿ ಪಲ್ಯ ಎಲ್ಲಾ ಮಾಡ. ಅವ್ರು ಬಂದಾಗ ನಮ್ಗ್ ಹಬ್ಬ ನೋಡ, ದಸರಾ ದೀಪಾವಳಿ ಅಂತ ತಿಳ್ಕೊಂಡ್ಬಿಡುನು. ಚಲೋತ್ನಾಗ ಅಡಿಗೆ ಮಾಡಿ ಏನ ಮತ್ ನಾವು ಅವ್ರ ಚಲೋತ್ನಾಗ ಪೂಜಾ ಮಾಡ್ಸಿಸಿ ಅವ್ರಿಗೆ ಚಲೋತ್ನಾಗ ದುಡ್ಡು ಕೊಟ್ಟು ದಕ್ಷಿಣ ಅಂತ ಕೊಟ್ವಿ ಅಂದ್ರೆ ಅವ್ರು ನಾವ್ ಮಾಡಿದ ಕರ್ಮ ಎಲ್ಲಾ ತೊಳಿತಾರ, ಪೂಜಾ ಮಾಡ್ಕೊಂಡ್ ಹೋಗ್ತಾರ. ನಾವ್ ಬಾಳಷ್ಟು ದಕ್ಷಿಣ ಕೊಡ್ತೇವಲ್ಲ, ಕೊಟ್ಟಾಗ ಖುಷಿಲೇ ಹೋಗ್ತಾರ ಅವ್ರು ನಮ್ಗ. ಆಯ್ತ್ ನೋಡ್ರಿ, ಈಗ ಅಪ್ಪಾರು ಬರ್ತೀನಿ ಅಂತ ಹೇಳಿದಾರಲ್ಲ. ಹ್ಞೂ, ನಾ ಬರ್ತೇನೆ ಅಂದಾರ. ನೀನು ಅಡಿಗೆ ಮಾಡಿ ಹೋಗು, ಸ್ನಾನಕ್ಕ ಪೂಜಾಕ ಎಲ್ಲಾರು ರೆಡಿ ಮಾಡ, ಅಡಿಗೆ ಮಾಡಿಡು. ಅವ್ರು ಬರ್ತಾರ. ಈಗ ನೀ ಲಗುನ ರೆಡಿ ಮಾಡಿ ಹೋಗವ. ಆಯ್ತ್ರಿ, ಅಪ್ಪಾರ್ ಬರ್ಲಿ, ನಾನ್ ಮಡಿಯಿಂದ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತೇನ್ರಿ. ನಮಸ್ಕಾರ ರೀ ಅಪ್ಪಾರ. ಬರ್ರಿ ಅಪ್ಪಾರ, ನಮಸ್ಕಾರ ರೀ. ಚೆನ್ನಿ, ಶರಣಾರ್ಥಿ. ಚೆನ್ನಿ, ಅಪ್ಪಾರ ಬಂದ್ರು, ನೀರ್ ತಗೊಂಬ ಪಾದಕ್ಕ. ಅಪ್ಪಾರ ಬರ್ರಿ ಒಳಗ, ನೀರ್ ತಗೊಂಬ, ಇಲ್ಲೇ ನೀರ್ ಹಾಕೋಣ. ಶರಣಾರ್ಥಿ ಅಪ್ಪಾರ. ಶರಣಾರ್ಥಿ ತಯಾರ. ಆರಾಮಿದ್ದೀರಿ ತಯಾರ? ಹ್ಞೂನ್ರಿ ಅಪ್ಪಾರ, ಆರಾಮಿದೇವ್ರಿ ಅಪ್ಪಾರ. ಒಳಗ್ ಬರ್ರಿ. ನೀನು ಪೂಜಾ ಪ್ರಸಾದಕ್ಕೆ ರೆಡಿ ಮಾಡಿ ಹೋಗಿ, ತಯಾರು ಮಾಡು. ಸರಿ ಶೆಟ್ರ, ಮೊದ್ಲ ಮುತ್ತಿನ ವ್ಯಾಪಾರ ಮಾಡ್ತಿದ್ರಲ್ಲ, ಮಾಡ್ತೀರೇ ಬಿಟ್ಟಿರ ಈಗ? ಅಪ್ಪಾರ ಮಾಡ್ತೇನ್ರಿ. 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಹೈದ್ರಾಬಾದ್ ಮುಂಬೈ ಅಲ್ಲೆಲ್ಲಾ ಹೋಗಿ ಮುತ್ತು ರೊಕ್ಕ ತರ್ತೇನ್ರಿ. ಈಗ ಮನ್ ಹೋದಾಗ ಒಂದು ಮುತ್ತು ತಂದೇನ್ರಿ, ತೋರ್ಸ್ತೇನ್ರಿ ಅಪ್ಪಾರ. ಮೊನ್ನೆ ಹೈದ್ರಾಬಾದ್ ಹೋದಾಗ ಒಂದ್ ಮುತ್ತು ತಂದೇನ್ ನೋಡ್ರಿ ಅಪ್ಪಾರ. ಬಾಳ ಬೆಲೆ ಇರ್ಬೇಕಲ್ರಿ ಶೆಟ್ರ? ಹ್ಞೂನ್ರಿ ಅಪ್ಪಾರ, ಒಂದ್ 50,000 ರೂಪಾಯಿ ನೋಡ್ರಿ ಅದಕ್ಕ. ನಮ್ಗೆ ಎಂತವೆಲ್ಲ ಗೊತ್ತಾಗಲ್ಲ ನೋಡ್ರಿ ಅಪ್ಪಾರ. ನೀವು ಮುತ್ತು ನೋಡ್ಕೊಂತ ಇರ್ರಿ, ನಾ ಚೆನ್ನಿ ಸ್ನಾನಕ್ಕ ಪ್ರಸಾದಕ್ಕ ರೆಡಿ ಮಾಡ್ಯಾನ, ಕೇಳ್ಬರ್ತೇನೆ. ಆಯ್ತು. ಶಿವನೇ ಬಸವ, ಕೋಳಿ ಮುತ್ತ ಜೋಳದ ಕಾಳ ಅಂತ ತಿಳ್ಕೊಂಡು ನೀವು ಬಿಡ್ತಲ್ಲ. ಪೂಜಾ ಪ್ರಸಾದಕ್ಕ ತಯಾರು ಮಾಡಿದ್ ಬರ್ರಿ ಅಪ್ಪಾರ. ಆಯ್ತು ನಡ್ರಿ ಹೋಗೋಣ. ತಡ್ರಿ ಅಪ್ಪಾರ, ಆಗಲ್ಲಿ ಒಂದ್ ಮುತ್ತು ಕೊಟ್ಟಿದ್ನಲ್ರಿ, ಎಲ್ಲಿ ಇಟ್ರಿ ಅದನ್ನ ಕೊಡ್ರಿ. ಶೆಟ್ರ, ನೀವ್ ನಮ್ ಕೈಯ ಮುತ್ ಕೊಟ್ಟಿದ್ದೀರಪ್ಪ, ಇಲ್ಲೇ ಇಟ್ಟು ಧ್ಯಾನಾಸಕ್ತನಾಗಿದ್ದೆ ನೋಡ್ರಿ. ಅಲ್ರಿ, ಮಾತ್ರ ನಿಮ್ ಕೈಯಾಗ ಕೊಟ್ಟಿದ್ದೆ, ಮತ್ತೆ ಎಲ್ಲ ಐತ್ರಿ ಅದು? ಇಲ್ಲ ಅಲ್ರಿ ಅಪ್ಪಾರ, ಕೊಟ್ಟು ಇಟ್ಕೊಂಡಿದ್ರು ಕೊಟ್ಟು ಬಿಡ್ರಿ. ನೋಡ್ರಿ ಅಪ್ಪಾರ, ಹಗ್ಲೆಲ್ಲ ನಮ್ಮ ಮನಿಗ್ ಬಂದಿರ್ತೀರಿ, ನೀವ್ ಇಂತ ಕೆಲ್ಸ ಮಾಡ್ಬಾರ್ದ್ರಿ. ಎಲ್ಲ ತಗದ್ ಇಟ್ಕೊಂಡಿದ್ರು ಕೊಟ್ಟು ಬಿಡ್ರಿ. ಜೋಳಿಗೆ ಹಾಕೊಂಡ್ರೆ ನೋಡ್ರಿ. ಶಿವ ಇಲ್ರಿಪ್ಪ. ಚೆನ್ನಿ, ಚೆನ್ನಿ, ಏನ್ರೆ ಮುತ್ ಕೊಟ್ಟಿದ್ದೆ ಇವ್ರ ಕೈಯಾಗ, ನೀ ಏನಾರ ನೋಡಿದೇನ? ಮತ್ತ ಇಲ್ರಿ, ನಾನೆಲ್ಲಿ ಇಲ್ಲಿದ್ದೆ? ನಾನ್ ಅಡಿಗೆ ಮನೆಯಲ್ಲಿ ಮಡಿಲಿ ಪ್ರಸಾದ ಕಣಿ ಮಾಡ್ತಾ ಇದ್ದಾರಿ. ಅಲ್ರಿ ಗುರುಗಳ, ಮುಂದಾಗೋ ಅನಾಹುತಕ್ಕ ಆಮಂತ್ರಣ ಕೊಡ್ಬೇಡ್ರಿ ನೀವು. ಸುಮ್ನ ನಂದು ಮುತ್ ಕೊಡ್ರಿ. ಇಲ್ರಿಪ್ಪ ಶೆಟ್ರ, ನಾ ಇಲ್ಲೇ ಇಟ್ಟು ಧ್ಯಾನ.
ನೋಡ್ರಿ ನೀವು ಹಿಂಗ ದಾನ ಸತ್ತ ಇದ್ಯಾ ಅಂತ ಹೇಳ್ಕೊಂತ ಕುಂಡ್ರಬೇಡ್ರಿ ಕೊಟ್ ಬಿಡ್ರಿ ಎಲ್ಲಾರು ಇಟ್ಕೊಂಡಿದ್ರ ಇಲ್ರಿಪ್ಪ ನಾ ಇಲ್ಲೇ ಇಟ್ಟು ಧನ ಸತ್ತನ ಅಪ್ಪರ ಮುತ್ತು ತಗೊಂಡ್ರ ಕೊಟ್ ಬಿಡ್ರಿ ಅವ್ರ ಶೆಟ್ರು ತುಂಬಾ ಸಿಟ್ನವ್ರದಾರಿ ಅಪ್ಪರ ಇಲ್ರಿ ವಾತಾಯರ್ ನಾ ಇಷ್ಟು ಸಲ ಬರ್ದೆ ನಿಮ್ ಮನೆಗೆ ಇಂತ ಕೆಲಸ ಮಾಡೇನೆ ಏನ್ ಮಾಡ ಹಾಕಿರಿ ಹೇಳೋದು ವೇದಾಂತ ತಿನ್ನೋದು ಬದ್ನಿಕಾಯನ ಮಾಡಿ ಸುಮ್ಮನೆ ಮುತ್ತು ಅಪ್ಪರ ಮುತ್ತು ತಗೊಂಡ್ರ ಕೊಟ್ ಬಿಡ್ರಿ ಶೆಟ್ರು ಬಾಳ ಸಿಟ್ಟಿನರದಾರಿ ಅಪ್ಪರ ಎಂತ ಕೆಲಸ ಮಾಡಿದ್ ನೋಡಿದ್ರೆ ಚೆನ್ನಿ ಇವ ಕಂಕಿ ಕುಂಡ್ರಸಾಕ್ ಬಂದಿಲ್ಲ ಈ ಸ್ವಾಮಿ ದೇವ್ರಿಗೆ ಕಂಕಿ ಕುಂಡ್ರಸಾಕಂತೀವ ದೇವ್ರಿಗೆ ನಮಗ ಕಂಕಿ ಕುಂಡ್ರಸಾಕ್ ಬಂದಾನಿವ ದೇವ್ರನ್ನ ಬಿಟ್ಟಿಲ್ಲ ನಮ್ ಕಂಕಿ ಕುಂಡ್ರಸಾಕ್ ಬಂದಾನ ತಗೋ ಬಾಳ ಒಳ್ಳೆಯವನಂದ ಅಯ್ಯಪ್ಪ ಅಪ್ಪರ ಮುಂದೆ ಅವ್ರ ಕಡೆ ಯಾಕ ಬಡ್ಕೊಂತೀರಿ ಅಪ್ಪರ ಮುತ್ತು ತಗೊಂಡ್ರೆ ಕೊಟ್ ಬಿಡ್ರಿ ಅಪ್ಪರ ತಗೊಳ್ರಿ ಈ ಕೋಲ್ನ ನಾಲ್ಕು ಬೆನ್ನ ಮೇಲೆ ಪೆಟ್ಟು ಬಿಡ್ರಿ ಬಾಯ್ ಬಿಡ್ತಾರ ನೋಡು ಅಪ್ಪಾರ ಬಡಿಸ್ಕೋಬೇಡ್ರೆ ನನ್ ಕಡಿತ ಇಲ್ರಿ ವಾತಾಯರ್ ನಾ ಇಲ್ಲೇ ಇಟ್ಟೇನ್ರಿ ಅಯ್ಯಯ್ಯಯ್ಯಯ್ಯೋ ನನ್ ಕೋಳಿ ಐತಲ್ಲವ ಅಯ್ಯಯ್ಯೋ ನನ್ ಕೋಳಿ ಅಯ್ಯೋ ನನ್ ಬಂಗಾರದ ಕೋಳಿ ಅವ ನಿನ್ನಗೊಂದ್ ಬಟ್ಟೆ ಇದ್ದಿದ್ದಲ್ಲವ ನನ್ ಕೋಳಿ ಅಯ್ಯಯ್ಯೋ ಇವ ಎಂತಲ್ಲ ನನ್ ಕೋಳಿ ಐತೆವ ಯಾರೋ ಈಗ 200 ರೂಪಾಯಿ ಕೇಳೋಗಿದ್ರಿ ಅಯ್ಯಯ್ಯೋ ನನ್ ಕೋಳಿ ನಿಮ್ ಕೋಳಿ ಮುತ್ತು ನುಂಗಿತ್ರಿಪ್ಪ ಎಂತ ಕೆಲ್ಸ ಮಾಡಿದ್ರಿ ಅಪ್ಪರ ಮೊದ್ಲ ಹೇಳ್ಬೇಕಿಲ್ರಿ ಅಪ್ಪರ ತಗೋ ಪಕ್ಕಿ ಸಾಬನ್ ಕೈಯಾಗ ಒಯ್ದು ಕೊಯ್ಸ್ಕೊಂಡ್ ಬಾ ಇದ್ರ ಮೂತ್ ಐತಂತ ತಗಿಸ್ಕೊಂಡ್ ಬಾ ಅಪ್ಪಾರ ತಪ್ಪಾತ್ರಿ ನಾ ಮೊದ್ಲ ಹೇಳಿದ್ರ ನೀವ್ ಕೋಳಿನ ಕೊಂದ್ ಬಿಡ್ತಿದ್ರಪ್ಪ ನಾವ್ ಅಹಿಂಸವಾದಿಗಳಪ್ಪ ಶೆಟ್ರ ನಾವ್ ಅಹಿಂಸವಾದಿಗಳು ಅಪ್ಪಾರ ನೀವು ಅಹಿಂಸವಾದಿಗಳನ್ನೋದು ಗೊತ್ತಾಗ್ಲಿಲ್ರಿ ಅಪ್ಪಾರ ನಾ ಎಂತ ತಪ್ಪು ಕೆಲಸ ಮಾಡಿದ್ರಿ ಹೊಡೆದು ದೊಡ್ಡ ತಪ್ಪು ಮಾಡಿದೇರಿ ನನಗ ಮುದ್ದು ಬೇಕಾತು ನೀವು ಬೇಡ ನೋಡ್ರಿ ಅಪ್ಪಾರ ನಾ ಎಂತ ಕೆಲಸ ಮಾಡಿದೇರಿ ಅಪ್ಪಾರ ಆದ್ರೂ ನೀವು ಕೊಂದ್ ಬಿಟ್ರಲ್ರಿಪ್ಪ ಶೆಟ್ರ ಕೋಳಿನ ರೀ ರೀ ಕೋಳಿ ಹೊಟ್ಯಾಗ ಮುತ್ತು ಸಿಕ್ರಿ ಆಗ್ಲೇ ಅಪ್ಪಾರ ಮೇಲೆ ಅಪವಾದ ಹೊತ್ತಿದ್ರಿ ಅಯ್ಯೋ ನಾ ಎಂತ ತಪ್ಪು ಕೆಲಸ ಮಾಡಿದೆ ಇವ್ರು ಆದರ್ಶವಾದಿಗಳು ಸಮಾಜ ಸೇವಕರು ಗೊತ್ತಾಗ್ಲಿಲ್ಲ ನೋಡ ನನಗ ನೀವು ಮುತ್ತು ಬೇಕಾತ್ರಿ ಅಪ್ಪಾರ ನೀವು ಬೇಡದ್ರಿ ನೋಡ್ರಿ ಅಪ್ಪಾರ ತಪ್ಪಾತು ಕ್ಷಮಿಸ್ಬಿಡ್ರಿ ಅಪ್ಪಾರ ಅಂದಾಗ 5 ತತ್ವಗಳನ್ನ ಹೇಳ್ತೇನ್ರಿಪ್ಪ 5 ಮುತ್ತಿನಂತ ರತ್ನಗಳನ್ನ ಹೇಳ್ತೇನ್ರಿ ಅವ್ನ ಇಟ್ಕೊಂಡು ನೀವ್ ಶರಣರ ಧರ್ಮದಾನ ಇಡ್ರಿ ಬಸವ ಧರ್ಮ ಹಿಡೀರಿಪ್ಪ ಶೆಟ್ರ ಆತ್ರಿ ಅಪ್ಪಾರ ನಾವು ನಿಮ್ ಧರ್ಮದಾಗ ನಡಿತೇವ್ರಿ ಅವ್ ಯಾವ ಅನ್ನೋದು ಹೇಳ್ರಿ ಅಪ್ಪಾರ ಕ್ಷಮೆ ಸತ್ಯ ಶುದ್ಧ ಕಾಯಕ ಶಿವನ ಧ್ಯಾನ ಶರಣರ ಸಂಘ ಇವುಗಳನ್ನ ನೀವು ಅಳವಡಿಸ್ಕೊಂಡು ಜೀವನದಾಗ ಶರಣರ ಮಾರ್ಗದ ನಡೀರಿಪ್ಪ ಶೆಟ್ರ ಆತ್ರಿ ಅಪ್ಪಾರ ಇನ್ ಮ್ಯಾಗ ನಾ ತತ್ತಿನೂ ಮಾರಂಗಿಲ್ರಿ ನಾನು ನಿಮ್ಮ ಶರಣ ಬಸವ ತತ್ವದೊಳಗ ನಡ್ಕೊಂಡ್ ಹೋಗ್ತೇನ್ರಿ ಅಪ್ಪಾರ ನಮ್ದು ತಪ್ಪಾತ ಕ್ಷಮಿಸ್ಬೇಡ್ರಿ ಈಗ ಬಂದು ಸ್ನಾನ ಪೂಜಾ ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಪ್ಪಾರ ಇರ್ಲಿ ಬಿಡ್ರಿ ವಾತಾಯರ ಇನ್ನೇ ಬಂದಾಗ ಮಾಡ್ಕೊಂಡ್ ಹೋಗ್ತಾರಂತ ಅಪ್ಪಾರ ಈಗ ನೀವ್ ಬರ್ಲಿಲ್ಲ ಅಂದ್ರ ನಮ್ಗ್ ಕ್ಷಮೆ ಅನ್ನೋದ ಸಿಗಂಗಿಲ್ರಿ ನೀವ್ ಈಗ ಬಂದ್ ಹೋಗ್ರಿ ಅಂದ್ರ ನಮ್ಗ್ ಕ್ಷಮಿಸ್ದಂಗ ಆಕೇತ್ರಿ ಅಪ್ಪಾರ ನಾವ್ ಬಸವ ಧರ್ಮದೊಳಗ ನಡ್ಕೊಂತೇವ್ರಿ ಸತ್ಯವಾಗ ಆ ಧರ್ಮದೊಳಗ ನಡ್ಕೊಂಡ್ ಹೋಗ್ತೇವ್ರಿ ಮ್ಯಾಗ ನಾವ್ ಏನು ಮಾಡಂಗಿಲ್ರಿ ಮೋಸದ ಆಯ್ತ್ರಪ್ಪ ಆಯ್ತು ಪೂಜೆ ಪ್ರಸಾದ ಮಾಡ್ಕೊಂಡು ನೋಡ್ರಿ ಈ ಮನೆಗೆ ಯಾ ಸುಖ ಐತಿ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ನನ್ ಮದ್ವಿ ಮಾಡ್ಕೊಟ್ರ ಏನ ಒಂದ್ ಕುಲ ಇಲ್ಲ ಒಂದ್ ಗೋತ್ರ ಇಲ್ಲ ಒಂದ್ ನೀತಿ ಇಲ್ಲ ಒಂದ್ ನಡವಳಿಕೆ ಏನೈತಿ ಮನ್ಯಾಗ ಅದ ನಮ್ ತವ್ರ ಮನ್ಯಾಗ ಆಗಿದ್ರೆ ಎಂತ ಚಲೋ ಸಂಪ್ರದಾಯವಾಗಿ ಪಂಚಿ ಹಬ್ಬ ಮಾಡಕತ್ತಿದ್ರು ನಾಗಪ್ಪಗ ಹಾಲ್ ಹಾಕಿ ನಮ್ಮವ್ ಮಾಡಿದ್ ಉಂಡಿ ಕಡ್ಲಿ ಉಂಡಿ ಶೇಂಗಾ ಉಂಡಿ ಎಳ್ಳುಂಡಿ ಎಲ್ಲಾ ತಿರ್ಬೋದಿತ್ತು ಬಡ ಬಡ ಬಂದು ಅದೇನು ಶರಣರು ಸ್ಮರಣೋತ್ಸವ ಆಯ್ತಂತ ಮನೇಲಿ ಮನೆ ಕಾರ್ಯಕ್ರಮ ಆಯ್ತಂತ ಬಡ ಬಡ ಬಂದು ಕರ್ಕೊಂಡ್ ಬಂದ್ಬಿಟ್ರು ನಾನಾರ ಎಂತ ಚಲೋ ಜೊಕಾಲಿ ಆಡ್ಕೊಂತ ಉಂಡಿ ತಿಂತಿದ್ದೆ ಕರ್ಕೊಂಡ್ ಬಂದ್ಬಿಟ್ರು ನಮ್ಗೆ ಸೈಟ್ ಬರ್ತಾನೆ ಅಂದಿದ್ದು ಜ್ಯೋತಿ ಜ್ಯೋತಿ ಹೇಳ್ಮೇಲ ಊರಿಂದ ಬಂದ್ಬಿಟ್ಲೆ ಮಕ ಉದಿಸ್ಕೊಂಡ್ ಕುಂತ್ಬಿಟ್ಟಿಲ್ಲ ಕುರ್ಚೆ ಮೇಲೆ ಹೇಳು ಮುಖಾರ್ಚನೆ ಮಾಡು ಇಬ್ರು ಸೇರಿ ಲಿಂಗಾರ್ಚನೆ ಮಾಡೋಣಂತ ಹೇಳ್ಮೇಲ ಹಿಂಗೊಂದಿದ್ರೆ ಹಾಕ್ ನೋಡ್ರಿ ಬೇರೆ ಯಾ ದೇವ್ರ ಬೇಡ ಬೀಳ್ರ ಬೇಡ ಅದ್ರಾಗ ಏನ್ ಸುಖ ಐತಿ ಅಂತ ಹೇಳಿ ಸಾಕ್ಬಿಟ್ಲೆ ಹಿಂಗ್ ಹುಡ್ಕೊಂಡ್ ಕುಂತ ಬಿಟ್ಟಾರ ಎಂದತ್ತು ಬುಳಿ ಮಾಡ್ತಿದ್ದಂಗ ಕತೆ
ಇವತ್ ಸುಧಾರಿಸ್ತಿ ನಾಳೆ ಸುಧಾರಿಸ್ತಿ ಅಂತ ತಾಳ್ಕಂಡ್ ಸಾಕಾಗ್ ಹೋಗೈತಿ ನಿನ್ ಸಂಬಂಧ ಸುಧಾರ್ಸಕವಲ್ಲಿ. ಅಯ್ಯೋ ನನಗೂ ಸುಧಾರ್ಸ್ಕೊಂಡು ಸಾಕಾಗೋಗೈತ್ರಿ. ನಾ ಏನ್ ಮಾಡೇನ್ ಅಂತದ್ ಏನಾಗೈತಿ ನಿನಗೆ? ಈ ಮನ್ಯಾಗ ವಿಚಾರ ಮಾಡಿ ಮಾತಾಡು. ನಮ್ಮವ್ ಹಿಂಸೆ ಮಾಡ್ಯಾಳ, ನಮ್ಮಪ್ಪ ಹಿಂಸೆ ಮಾಡ್ಯಾಳ, ನಾಳೆ ಹಿಂಸೆ ಮಾಡೇನೆ, ವಿಚಾರ ಮಾಡಿ ಮಾತಾಡು. ಈ ಮನ್ಯಾಗ ಏನ್ ಸುಖ ಐತಿ ಮೊದ್ಲು ಹೇಳ್ರಿ. ಏನಾಗೈತಿ ನಿನಗ ಕಷ್ಟ? ಈ ಮನ್ಯಾಗ ಏನ್ ಮಾತಾಡತ್ತಿ ನೀನು? ಏನಾರ ಆಗ್ಲಿರಿ, ನಿಮ್ ಅಂದಕ್ಕ ಮೋಸ ಹೋಗಿ ಮದುವೆ ಆದ್ ನೋಡ್ರಿ, ಅದೇ ದೊಡ್ಡ ತಪ್ಪಾಗೈತ್ ನನ್. ನೀನೆಲ್ಲ ಮೋಸ ಹೋಗಿದ್ದೆ. ನೀನ್ ಅಂದಕ್ಕ ನಾ ಮೋಸ ಹೋಗಿ ಮದುವೆ ಮಾಡೇನಿ. ನನ್ ಅಂದಕ್ ಮೋಸ ಹೋಗಿ ಮದುವೆಗೆ ನನಗೇನಾಗೈತೆ ಅಂತದ್ದು? ನನಗೇನ್ ಅಂದಿಲ್ಲ, ಚಂದಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ನನಗೇನಾಗೈತೆ ಅಂತದ್ದು? ನಮ್ಮಪ್ಪ ವರದಕ್ಷಿಣೆ ಕೊಡ್ತಾನೆ ಅಂದ್ರು ನೀವ ಬ್ಯಾಡ ಅಂದಿರಿ. ಎಂತ ಸುಲೋ ಹೊರಗಳು ಬಂದಿ ಎಲ್ಲ ಬಿಟ್ಕೊಟ್ಟು ನಮ್ಮಪ್ಪ ನೀನು ಗಂಟ ಹಾಕಿರಿ. ನಿಮ್ಮಪ್ಪ ಗೊತ್ತಿತ್ತೀನಿ ಯಾರ ಮನ್ಯಾಗ ಸುರಾಟ ಆಗಲ್ಲ ಅಂತ ಹೇಳಿ ನನಗ್ ಸಂಕಟ ಹೇಗ ನಿಮ್ಮಪ್ಪ ನಿನ್ನ. ಅಯ್ಯೇ ನನಗೇನಾಗೈತೆ ಅಂತದ್ದು? ಎಲ್ಲ ಐತಿ. ನಿಮ್ಮಪ್ಪ ನಿಮ್ಮವ್ವ ಸಂಸ್ಕಾರನ ಕೊಟ್ಟಿಲ್ಲ. ಈ ಮನೆಗೆ ಏನ್ ಬೇಕು ನೋಡು, ಗಂಡದ ಮನೆಗೆ ಅದ ಇಲ್ಲಿನ ಸಂಸ್ಕಾರ. ನನಗ್ ಸಂಸ್ಕಾರ ಇಲ್ಲ ಅಂತೀರಿ? ನಿಮ್ ಮನೆಗೆ ಏನೈತಿ ಸಂಸ್ಕಾರ? ಅದೇ ನಮ್ ತವ್ರ ಮನ್ಯಾಗ ಬಂದ್ ನೋಡ್ರಿ, ಎಂತ ಚಲೋ ಪಂಚಮ್ಯಾಗ ನಾಗಪ್ಪಗ್ ಹಾಲ್ ಹಾಕೋದು, ಆಮೇಲೆ ಗಣೇಶ ಚೌತ್ಯಾಗ ಗಣಪತಿ ತಂದು ಮನಿ ತುಂಬಾ ಅಲಂಕಾರ ಮಾಡಿ ಎಷ್ಟು ಚಂದ ಗಣಪತಿ ಕುಂದಿರ್ತೇವಿ. ದಸರಾದಾಗ ದೀಪ ಹಾಕ್ತೇವಿ, ದೇವಿ ಪುರಾಣ ಸಹಿತ ಓದ್ತೇವಿ. ದೀಪಾವಳಿಯಾಗಂತೂ ನೋಡ್ಬೇಕ ಹಂಗ ನಮ್ಮೂರು ಓಣಿ ಆಮೇಲೆ ನಮ್ಮ ಮನಿ ಒಳಗೆಲ್ಲ ದೀಪ ಹಚ್ಚಿ ಎಷ್ಟು ಚಂದ ಅಲಂಕಾರ ಮಾಡಿ ನಾವು ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬಾ ದಾಗಿನ ಹಾಕೊಂಡು ಓಣ್ಯಾಗ ಪಟಾಕಿ ಹೊಡ್ಯಾಕ ಹತ್ತಿರಂದ್ರ ಹಂಗ ಓಣಿ ಗದಗಲ್ ಸಕತ್. ನಿಮ್ ಮನೆಗೆ ಏನೈತಿ? ಅದು ಏನಾರು ಹೇಳಿ ನನ್ ಶರಣ ಸಂಸ್ಕೃತಿಗೆ ಒಪ್ಪಂಗಿಲ್ಲ. ನಮ್ ಸರ ಹಂಗ ಹೇಳಿಲ್ಲ, ನನ್ ಸರ ಹಿಂಗಿ ಬರೇ ಇದಾದ ನಂದಿಲ್ಲ ಚಂದಿಲ್ಲ ಎದಕ್ ಕೊಟ್ನಾಗ ನಮ್ಮ ಅಪ್ಪ ಮನಿಗೆ ಸಾಕಾಗಿ ಹೋಗಿತ್ತು ನನಗೆ. ಸಂಭಾಳಿಸಿ ನನಗೂ ಸಾಕಾಗೈತಿ ನೋಡ್ರಿ. ಶಿವ ಬಾರ ಜಗದೀಶ. ಆರಾಮದಿಯ? ಏನ್ ಆರಾಮ್ ಬಿಡ ಮರೆ ಇದನ್ ಕಟ್ಕೊಂಡು. ಏನ್ ಗಂಡ ಇಂತಿ ಇಷ್ಟ ಜಗಳ ಮಾಡಕತ್ತೀರಿ? ರೋಡಿ ಕೇಳಕತ್ತತ್ ನಿಮ್ ಬಾಯಿ. ಅಣ್ಣಾರ ಬಾಳ್ ಚಲೋ ಬೆಳಕ ಬಂದಿರ್ ನೋಡ್ರಿ. ನನ್ಗೇನ ಸಂಸ್ಕಾರ ಇಲ್ಲಂತ ನಿಮ್ ಗೆಳೆಯಾಗ ನನ್ ಜೊತೆ ಬಾಳಕ್ ಆಗಂಗಿಲ್ಲ. ಸಂಸ್ಕಾರ ಇದ್ರ ನಾ ಕರ್ಕೊಂಡ್ ಬಂದು ಮದ್ವಿ ಮಾಡ್ಕೊಳ್ಳಿ. ನಾನು ನಮ್ಮ ಅಪ್ಪನ ಮನೆಗೆ ಹೋಗಿ ಅಲ್ಲಿ ವಕೀಲ್ರನ್ ಭೇಟಿಯಾಗಿ ನಾನು ಡ್ರೈವರ್ ತಗೊಂತೆ. ನನಗೂ ಸಾಕಾಗೈತಿ. ಸಮಾಧಾನ ಮಾಡ್ಕತ್ತಂಗಿ. ಸಮಾಧಾನ ಯಾಕೆ ಹಿಂಗಂತಿ? ಈ ಮನಿ ಜೋತ್ ಇದ್ದಿದಿ ನೀನು, ತಾಳ್ಮೆ ಇಂದಿರ್ಬೇಕವ. ನನಗ್ ಜ್ಯೋತಿ ಹಚ್ಚಾಕ್ ಬಿಟ್ರಲ್ರಿ ಅಣ್ಣಾರ, ನಾ ಜ್ಯೋತಿ ಆಗೋದು. ವಾ ತಂಗಿ, ಹಂಗೆಲ್ಲ ಅನ್ಕೋಬೇಡ. ಇಂತ ಅತ್ತಿ, ಇಂತ ಮಾವ, ಇಂತ ಗಂಡ ದೊರಕಿರೋದು ನಿನ್ ಭಾಗ್ಯನವ. ಹಂಗೆಲ್ಲ ಅನ್ಕೋಬಾರ್ದು. ಬೆಂಕಿ ಬೀಳಿ ಹೇಳ ಒಂದ್ ಹಬ್ಬ ಮಾಡಂಗಿಲ್ಲ, ಹುಣ್ಣಿಮೆ ಮಾಡಂಗಿಲ್ಲ ಮನ್ಯಾಗ. ಯಾವಾಗ ಬಂದಿಪ್ಪ ಜಗದೀಶ? ಈಗ ಬಂದ್ರಿ ಅವರ. ನಿಮ್ಮ ಅವ್ವ ಆರಾಮದ? ಜ್ಯೋತಿ, ನೀನ್ ಯಾವಾಗ ಬಂದೆವ? ಈಗ ಬಂದೇನ್ರಿ ಅತ್ತಿಯರ. ನಿಮ್ಮ ಮನ್ಯಾಗೆಲ್ಲ ಆರಾಮದಾರ? ಹ್ಞೂನ್ರಿ ಎಲ್ಲಾರು ಆರಾಮದಾರ. ಶಿವದಾಗ ಲೀನ್ ಆಗಿದ್ನವ, ನೀ ಬಂದ ತಿಳಿಲೇ ಇಲ್ಲ ನೋಡ್ ನನ್ಗ. ಲೀನ್ ಆಗಿದ್ರ ಲೀನ ನಾವ್ ಇಷ್ಟು ಗಲಾಟೆ ಮಾಡೀವಿ, ತೀರ ತಿಳಿರಕ್ಕಿಲ್ಲ ಇವರಿಗೆ. ಹೊಳ್ಳು ಬಂದು ಮನೆ ಹೊಕ್ಕರು ಖಬರ ಇರಂಗ್ ಕಾಣಂಗಿಲ್ಲ ಇವರಿಗೆ. ಕುರ್ಚಿದಾಗ ಕೂತು ಇವ್ರದ್ದು ಲಿಂಗ ಪೂಜಾ ಹೊಲಿತಾನೇನ್ರಿ ಇವರಿಗೆ? ಏನ್ ಮಾತಾಡಕತ್ತೀನ? ಖಬರ್ ಐತನ? ಎಲ್ಲ ಆಯ್ತು. ನಮ್ಮವ್ವ ಮಂಡಿನೂ ಐತಿ, ಆಕಿಗೆ ಕೆಳಗ್ ಕುತ್ಕೊಂಡು ಲಿಂಗ ಪೂಜೆ ಮಾಡಾಕ್ ಬರಲ್ಲ. ಅದಕ್ಕ ಕುರ್ಚೆ ಮೇಲೆ ಕುತ್ಕೊಂಡು ಪೂಜೆ ಮಾಡ್ತಾಳ. ಸ್ವಲ್ಪ ವಿಚಾರ ಮಾಡಿ ಮಾತಾಡಿ. ಏನ್ ಮಾತಾಡಕತ್ತಿ ಅನ್ನೋದು? ತಂಗಿ, ಆ ತರ ಎಲ್ಲಾ ಪೂಜೆ ಬಗ್ಗೆ ಕೀಳವಾಗಿ ನೋಡ್ಬೇಡ. ಮೂಢ ನಂಬಿಕೆ, ಕಂದಾಚಾರ ಎಲ್ಲಾ ಬಿಡ್ಬೇಕು. ಸಿದ್ಧಿವಂತಿ ಅದಿದಿ, ವಿದ್ಯಾವಂತಿ ಅದಿದಿ. ಸ್ವಲ್ಪ ಶರಣ ತತ್ವನ ಕಣ್ತರದು ನೋಡ್ಬೇಕು. ನಾನ್ ಹೇಳ್ತಿದ್ಲಲ್ಲ ಮೊದ್ಲು ಅವಳು ಹಿಂಗ ಮಾಡ್ತಿದ್ಲು. ಇಲ್ಲೇ ತಾಯಿಯವ್ರ ಕಡೆ ಬಂದು ಅಲ್ಲಿ ಆಚಾರ ವಿಚಾರ ಸಂಸ್ಕಾರ ಎಲ್ಲಾ ಅರ್ಥ ಮಾಡ್ಕೊಂಡು ಮಕ್ಕಳಿಗಿನೂ ಒಳ್ಳೆ ವಿದ್ಯಾ ಬುದ್ಧಿ ಸಂಸ್ಕಾರ ಕೊಟ್ಟು ಈಗ ಅವಳು ಒಳ್ಳೆಯಳಾಗ್ಯಾಳ. ನೀನು ಈ ಮನಿ ಜ್ಯೋತಿ ಇದ್ದಿದಿ, ನೀನು ಒಳ್ಳೆಯಳಾಗಿ ಇದನ್ನೆಲ್ಲಾ ಅರ್ಥ ಮಾಡ್ಕೊಂಡ್ರ ನೀನು ಒಳ್ಳೆ ಆಗ್ತಿದಿ. ಯಾಕೆ ಹಿಂಗ್ ಮಾಡ್ತಿದಿ? ಹಂಗಲ್ಲ ತಂಗಿ, ಅದು ನಾವು ಪೂಜೆ ಮಾಡಾಕ ಇರೋದಾದ್ರ ಒಂದ್ ಪತ್ರಿದಳ, ಅದು ಇಲ್ಲಪ್ಪ ಅಂದ್ರ ನೀ ಇರು ಅಂದ್ರ ನಮ್ಮ ಮನಸ್ಸನ್ನ ಲಿಂಗೈನಲ್ಲಿ ಲೀನವಾಗಿ ನಾವಿರ್ಬೇಕು. ಪೂಜೆ ಮಾಡೋರು ಮೊದಲಲ್ಲಿ ನಮ್ಮ ಮನಸ್ಸು ಶುದ್ಧವಾಗಿದ್ರ ದಿನವೆಂದರಿಯೇ ವಾರವೆಂದರಿಯೇ ಇಂದಿನ ದಿನವೇ ಶುಭ ಲಗ್ನವೆನ್ನಿರಯ್ಯ ಅಂತ ಶರಣರ ಹೇಳೋಗ್ಯಾರಲ್ಲ. ಅದಕ್ಕ ಯಾ ನೇಮ ನಿತ್ಯ ಯಾವ್ದು ಬೇಡ. ನಾವ್ ಶ್ರದ್ಧೆಯಿಂದ ಒಂದ್ ಪೂಜೆ ಮಾಡಿದ್ರೆ ಸಾಕು. ಅಲ್ಲಿ ನಮ್ ಭಕ್ತಿ ಇರ್ಬೇಕು ಹೊರತು ಬೇರೆ ಯಾವ್ದನ್ನು ಈ ಪಂಚಾಮೃತ ಅದು ಯಾವ್ದು ಬೇಡ. ಹಸ್ತವ್ರಿಗೆ ನಮ್ ಶರಣರು ಅನ್ನ ಹಾಕ್ಯಾರ, ಅಲ್ಲೆಲ್ಲಾ ಅವ್ರು ಚೆಲ್ಲಿ ಹಾಳು ಮಾಡೋದ್ರ ಬದಲು ನಮ್ದು ಶಿವ ಅಂತ ಹೇಳಿದ್ರೆ ಸಾಕು. ಅಷ್ಟ ನಮ್ದು ಅಲ್ಲೇ ನಮ್ ತೃಪ್ತಿ ಸಿಕ್ತತಿ, ಅಲ್ಲೇ ನಮ್ ಲಿಂಗಯ್ಯ ತೃಪ್ತಿ ಪಡ್ತಾನ. ಬಾಳ ತಿಳ್ಕೊಂಡಿ ನೋಡ್ಪಾ ನೀನು ಜಗದೀಶ. ನಾನು ಇಲ್ಲಿ ಬರ್ತಿರ್ತಾನಲ್ರಿ ಅವರ ನಿಮ್ದ ಕೇಳಿ ಎಲ್ಲಾ ಬಸವ ತತ್ವನ ಅರ್ಥ ಮಾಡ್ಕೊಂಡೆ ನೋಡ್ರಿ. ಅಲ್ರಿ ಅತ್ತಿಯರ, ಮತ್ ಇವ್ರೆಲ್ಲ ಅಣ್ಣಾರು ಹಿಂಗ್ ಹೇಳ್ತಾರ. ಮತ್ತ ನಮ್ ಊರಾಗ ಎಲ್ಲಾರಿ ಮತ್ತ ನಾಗಪ್ಪಗ್ ಹಾಲ್ ಹಾಕ್ತಾರ್ರಿ. ಆಮೇಲೆ ಗಣೇಶ ಚೌತಿಯಾಗ್ರಿ ಗಣಪತಿ ತಂದು ಎಲ್ಲಾ ಪೂಜೆ ಮಾಡ್ತಾರ್ರಿ.
ದಸರಾದಾಗ ದೀಪ ಹಾಕ್ತಾರ್ರಿ, ದೇವಿ ಪುರಾಣ ಓದ್ತಾರ್ರಿ, ಮತ್ತ ದೀಪಾವಳಿಯಾಗ್ರಿ, ಮತ್ತ ಇದು ರೀ ಸಗಣಿ ಒಳಗ್ರಿ ಹಟ್ಟಿ ಲೆಕ್ಕ ಮಾಡ್ತಾರ್ರಿ, ಹಟ್ಟಿ ಇದನ್ನ ಪೂಜೆ ಮಾಡ್ತಾರ್ರಿ. ಮತ್ತ ಅದೆಲ್ಲ ಹೆಂಗ್ರಿ ಮಾಡೋದು? ಸಗಣಿಯ ಬೆನಕಂಗೆ ಸಂಪಿಗೆ ಎರಳಲ್ಲಿ ಪೂಜಿಸಿದಡೆ ರಂಜನ ಎಲ್ಲದೆ ಗಂಜನ ಬಿಡದಣ್ಣ ಅಂತ ಹೇಳ್ತಾರ ನೋಡ್ವಾ. ಅಂದ್ರ ಸಗಣಿದು ಒಂದ್ ಬೆನ್ಕನ್ ಮಾಡಿ ಅದನ್ ಸಂಪಿಗೆ ಹೂನ ನೀ ಪೂಜೆ ಮಾಡಿದ್ರುನು ಅದ್ರ ವಾಸನೆನಾರ ಹೋಗತನ ನೋಡಕ್ ಚಂದ ಕಾಣ್ತದವ. ಅದ್ರ ವಾಸನೆನಾರ ಹೋಗತನ ಹೋಗಂಗಿಲ್ಲ. ಹಂಗ ಈ ಶರೀರ ಕೂಡ ಹಿಂಗ ನೋಡುವ ವಿಷಯ ವಾಸನೆಯಿಂದನ ವಾಸನೆ ಬರ್ತದೆ. ಹೌದನ್ರಿ, ನನ್ಗೆ ಇಷ್ಟೆಲ್ಲ ಗೊತ್ತಿರ್ಲಿಲ್ಲ ನೋಡ್ರಿ ಅತ್ತಿಯರ. ನಂದು ಎಷ್ಟು ಅಜ್ಞಾನದಿಂದ ನಾ ಎಷ್ಟು ತಪ್ಪು ತಿಳ್ಕೊಂಡಿದ್ನೆ ರೀ. ದಯವಿಟ್ಟು ನನ್ ಕ್ಷಮಿಸ್ಬಿಡ್ರಿ. ತಿಳ್ಕೊಂಡ ಸಾಕಮ್ಮ ಅಷ್ಟ ನನ್ಗ. ತಿಳ್ಕೊಳ್ಳೋ ಅಷ್ಟ ಸಾಕು. ಈ ತಿಳ್ಕೊಂಡು ಸಾಕು, ಕ್ಷಮೆ ಏನ್ ಬೇಡ, ಕಾಲ್ ಬಿಡೋದು. ಅತ್ತಿಯರೇ, ಮತ್ತೆ ಬಸವ ಧರ್ಮ ಅಂದ್ರೆ ಏನ್ರಿ? ನೋಡವಾ, ನಮ್ ಬಸವ ಧರ್ಮದ ಸ್ಥಾವರ ದೇವಾಲಯಗಳ ಧರ್ಮವಲ್ಲ, ಜಂಗಮ ದೇವಾಲಯಗಳ ಧರ್ಮ ನಮ್ಮ ಬಸವ ಧರ್ಮ. ಈ ಜೀವಿಗಳಿಗೆ ಜೀವಿಗಳನ್ನ ಬಲಿ ಕೊಡಂತ ಧರ್ಮ ನಮ್ದು ಬಸವ ಧರ್ಮ ಅಲ್ಲ. ಜೀವಿಗಳು ಅಯ್ಯ ಎಂದು ಕರೆದಡೆ ಓ ಎಂದು ಬರುವಂತಹ ಧರ್ಮ ನಮ್ದು ಬಸವ ಧರ್ಮ. ತಿಳ್ಕ. ಪ್ರಾಯಶ್ಚಿತ್ತದ ದುಬಾರಿ ಧರ್ಮವಲ್ಲ, ಪಶ್ಚಾತ್ತಾಪದ ಸರಳ ಇತ್ತು ನಮ್ ಧರ್ಮ. ಬಸವ ಧರ್ಮ ಅಂದ್ರ ಉಳ್ಳವರ ಧರ್ಮವಲ್ಲ ತಂಗಿ, ಅದು ಇಲ್ಲದವರ ಧರ್ಮ, ಅದು ದಿದ್ದವರ ಮೇಲ ಕೆತ್ತುವ ಧರ್ಮ ನಮ್ಮ ಬಸವ ಧರ್ಮ. ನೋಡ್ ತಂಗಿ, ಇದು ವಜ್ರಕಾಯ ಸಾಧಿಸಿ ಆಗಿ ಗುಗಿಗಳಂಗ 100 ವರ್ಷ ಬದುಕಿ ಬಾಳಬೇಕಂತ ನಮ್ಮ ಶರಣರು ಕಲ್ಸಿಲ್ಲ. ನಮ್ ಶರಣರು ಲೇಸೆನಿಸಿಕೊಂಡು ಒಂದು ದಿನ ಬದುಕಿದ್ರೆ ಸಾಕು ಅನ್ನ ನಮ್ಗ ಮಂತ್ರವನ್ನ ಹೇಳ್ಕೊಟ್ಟಾರ. ಅದನ್ನ ಬಸವಣ್ಣನ ಸಾಧಿಸಿ ತೋರಿಸಿ ಕೊಟ್ಟಾರ. ಎಷ್ಟೋ ಜನರನ್ನೆಲ್ಲಾನು ಅವರು ಅಮರ ಗಣಗಳನ್ನಾಗಿ ಮಾಡ್ಯಾರ. ಅದ್ರಂಗ ನಾವು ಅವ್ರ ದಾರ್ಯಾಗ ನಾವು ಸ್ವಲ್ಪ ನಡೆಯಂತ ಪ್ರಯತ್ನ ನಾವ್ ಮಾಡ್ಬೇಕು ಅಂತ ಹೇಳಿ ನಾನು ಇಷ್ಟೆಲ್ಲಾ ಸ್ವಲ್ಪ ಅರ್ಥ ಮಾಡ್ಕೊಂಡೇನಿ. ಇನ್ಮೇಲೆ ನೀನು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಒಳ್ಳೇದ್ ಅನಿಸ್ಕೊಂಡು ಲೇಸ್ ಅನಿಸ್ಕೊಂಡು ಒಂದ ದಿನ ಬದುಕಿದ್ರೆ ಸಾಕು, ಎಲ್ಲರ ಜೊತೆಗಿನ ಸೈ ಅನಿಸ್ಕೊಂಡು ಹೋಗೋಣ ತಂಗಿ. ನೋಡಿಲೆ, ನಮ್ ಬಸವ ಧರ್ಮ ಅಂದ್ರ ಜೀವಿಗಳನ್ನು ತೋರಿಸುವಂತ ಧರ್ಮ ನಮ್ದು ಬಸವ ಧರ್ಮ ಅಲ್ಲ. ಸ್ವಾವಲಂಬನೆಯನ್ನ ಬದುಕನ್ನಾಗಿ ಕಟ್ಟಿಕೊಟ್ಟಂತಹ ಧರ್ಮ ನಮ್ದು ಬಸವ ಧರ್ಮ. ಕಾಯಕವೇ ಕೈಲಾಸ ಎಂದು ತಿಳಿಸಿದಂತ ಧರ್ಮ ನಮ್ದು ಬಸವ ಧರ್ಮ. ಈ ಮಂತ್ರದ ಸೂತ್ರಧಾರ ಯಾರು ಗೊತ್ತಾನ? ಅಪ್ಪ ಬಸವಣ್ಣನವರು ಗುರುಗಳು. ಇವರನ್ನ ಇಡೀ ವಿಶ್ವವೇ ಗುರುವೆಂದು ಅಪ್ಪುಗೆಂಡೈತಿ ತಿಳಿತಾ. ಇವರು ಕ್ರೈಸ್ತ ಧರ್ಮಕ್ಕ ಹೆಂಗ ಕ್ರೈಸ್ತ ಗುರುವೋ, ಬೌದ್ಧ ಧರ್ಮಕ್ಕ ಹೆಂಗ ಬುದ್ಧ ಗುರುವೋ, ಹಂಗ ಲಿಂಗಾಯತ ಧರ್ಮಕ್ಕೂ ವಿಶ್ವಕ್ಕೂ ಕೂಡ ವಿಶ್ವಗುರು ಅಪ್ಪ ಬಸವಣ್ಣನವರು ಗುರು. ಅದಕ್ಕೂ ನಮ್ ಮನ್ಯಾಗ ಹಬ್ಬ ಬಿಟ್ಕೊಟ್ಟು ಕರ್ಕೊಂಡ್ ಬಂದ್ಬಿಟ್ರು ಅಂತ ಹೇಳಿ ನಾ ಎಷ್ಟು ಬ್ಯಾಸರ ಮಾಡ್ಕೊಂಡಿದ್ನಿ ನೋಡ್ರಿ ಅತ್ತಿರ. ನನಗೆ ಈಗ ತಿಳಿತ್ ನೋಡ್ರಿ ಬಸವಣ್ಣರಂದ್ರೇನು, ಅವ್ರ ತತ್ವ ಅಂದ್ರೇನು, ಅವ್ರ ಹೆಂಗ್ ಜಗದ್ಗುರುಗಳು ಹೆಂಗ ಏನು ಅಂತ ಹೇಳಿ ಈಗ ನನ್ಗೆ ಅಜ್ಞಾನದಿಂದ ಜ್ಞಾನೋದಯ ಆಗೈತ್ರಿ ರೀ. ಯಾಕ ರೀ ಯಾಕಂದ್ರೆ ಮತ್ತೆ ಫೋನ್ ಕೊಡ್ರಿ. ಎದಕ್ಕ ಫೋನ್ ಮಾಡ್ತೇನ್ರಿ. ಎಲ್ಕಪ್ಪ ಏನ್ ಹೇಳಕ್ಕ? ಯಾರಿಗ್ ಫೋನ್ ಮಾಡ್ತಿದಿ? ಅವ್ರ ಮನೆಯವ್ರಿಗೆ ಫೋನ್ ಮಾಡ್ತೇನ್ರಿ. ನಾನು ಅಜ್ಞಾನದಿಂದ ಜ್ಞಾನೋದಯ ಆಗೈತೆ. ಅವ್ರನ್ನು ಪೂಜೆ ಕರೆದು ಅವರು ಬಸವಣ್ಣವ್ರ ಬಗ್ಗೆ ಎಲ್ಲಾ ತಿಳ್ಕೊಳ್ಳಿ. ಮನೇಲಿ ಮಾಮನೆ ಕಾರ್ಯಕ್ರಮ ಮಾಡ್ತೀರಿ, ಶರಣ ಸ್ಮರಣೋತ್ಸವ ಮಾಡ್ತಿದೀರಿ. ಅದಕ್ಕೆ ಅವರು ಎಲ್ಲಾ ಭಾಗಿಯಾಗಿ ಅವರು ಬಸವಣ್ಣವ್ರ ಬಗ್ಗೆ ತಿಳ್ಕೊಳ್ಳಿರಿ. ಅದಕ್ಕೆ ಫೋನ್ ಕೊಡ್ರಿ. ಹೌದ್ ಜಗದೀಶ, ಕೊಡು. ನಮ್ಮ ಅಪ್ಪನ ಮನೆಗೆ ಹೋಗ್ಕೊಂಡು ಡೈವರ್ಸ್ ಕೊಟ್ಟು ಅಂದಿದ್ದೀವಿ, ಹೋಗು. ಸಿಟ್ಟೆ ಗಂಡ ಬಿಡಪ್ಪ ಶಿವ. ಅಯ್ಯೋ, ನನ್ನ ಅಜ್ಞಾನ ಕೊಟ್ಟೇನ್ರಿ. ಡೈವರ್ಸ್ 7 ಜನ್ಮಕ್ಕೂ ನೀವೇ ನನ್ ಗಂಡ. ಬಸವಣ್ಣ 7ನೇ ಜನ್ಮ ಇದನ್ನ ಮಾಡಪ್ಪ ನನಗ. ಶರಣ